ವೀಕ್ಷಕರಿಗೆ ನಮಸ್ಕಾರ. ಸನಾತನ ಧರ್ಮ ಭಾರತದಲ್ಲಿ ಯಾವಾಗ ಹುಟ್ಟುಕೊಳ್ತು, ಅದರ ಆರಂಭ ಯಾವಾಗ ಆಯಿತು ಅನ್ನುವ ಪ್ರಶ್ನೆ ಹುಟ್ಟುತ್ತೆ. ಸನಾತನ ಧರ್ಮ ಯಾವಾಗ ಹುಟ್ಟುಕೊಳ್ತು ಅನ್ನುವ ಪ್ರಶ್ನೆಗೆ ಸನಾತನ ಧರ್ಮದ ವಿಧಾನದಲ್ಲಿ ಉತ್ತರ ಇಲ್ಲ. ಯಾಕೆಂದರೆ ಸನಾತನ ಧರ್ಮ ಹುಟ್ಟಿಕೊಂಡಿದ್ದಲ್ಲ ಅನ್ನೋದೇ ಸನಾತನ ಧರ್ಮದ ಆಶಯ ಮತ್ತು ಅದು ಹೇಳ್ತಾ ಇರೋದು ಹಾಗೆ, ಅದರ ಅಭಿಪ್ರಾಯ ಹಾಗೆ. ಧರ್ಮ ಅಂತ ಅನ್ನೋದು ಯಾವತ್ತೋ ಯಾರೋ ಒಬ್ಬ ಆರಂಭಿಸ್ತಾನೆ, ಆ ಆರಂಭ ಆದ ನಂತರ ಅದು ಮುಂದುವರಿಯುತ್ತೆ. ಆಗ ಅದರ ಜೊತೆಗೆ ಹಲವು ಅನುಯಾಯಿಗಳದ್ರ ಜೊತೆಗೆ ಸೇರ್ಕೊಳ್ತಾ ಹೋಗ್ತಾರೆ, ಆ ಧರ್ಮ ಬೆಳೀತಾ ಹೋಗುತ್ತೆ ಅಂತ ಅನ್ನೋದಿದೆಯಲ್ಲ, ಧರ್ಮ ಅನ್ನುವ ಕಾನ್ಸೆಪ್ಟಿಗೂ ಮತ್ತು ಅದಕ್ಕೂ ಹೊಂದಿಕೆ ಆಗೋಲ್ಲ. ಹೀಗೆ ಹೊಂದಿಕೆ ಆಗೋದು ಯಾವುದಕ್ಕೆ ಅಂದರೆ ಮತಕ್ಕೆ. ಮತ ಬೇರೆ, ಧರ್ಮ ಬೇರೆ. ಮತ ಅಂತ ಅಂದರೆ ದೇವರ ಕುರಿತಾದ ಒಂದು ಕಲ್ಪನೆ, ಆ ದೇವರನ್ನು ಪೂಜಿಸುವ ಉಪಾಸನೆ ಮಾಡುವ ಒಂದು ಪರಿಕಲ್ಪನೆ ಮತ್ತು ಬದುಕಿನ ಒಂದು ವಿಧಾನ, ಊಟದ ವಿಧಾನವೋ ಬಟ್ಟೆಯ ಶೈಲಿಯೋ ಇವುಗಳೆಲ್ಲ ಸೇರಿ ಒಂದು ಮತ ಅಂತ ಏನು ಕರೆಸ್ಕೊಳ್ಳುತ್ತೆ, ಅದು ಹುಟ್ಟಬಹುದು, ಅದು ಪರಿವರ್ತನೆ ಆಗಬಹುದು. ಆದರೆ ಧರ್ಮ ಅನ್ನುವ ಹೆಸರಿನಲ್ಲಿ ಯಾವುದನ್ನು ಭಾರತ ಕರೆದುಕೊಳ್ತಾ ಇದೆಯೋ ಅದು ಹುಟ್ಟಿಲ್ಲ, ಹಾಗಾಗಿ ಅದಕ್ಕೆ ಅಂತ್ಯ ಕೂಡ ಇಲ್ಲ ಅಂತ. ಧರ್ಮ ಅನ್ನೋದನ್ನು ಬಹಳ ವ್ಯಾಪಕವಾದ ಅರ್ಥದಲ್ಲಿ ಆ ಧರ್ಮ ಅನ್ನೋ ಶಬ್ದವನ್ನು ಬಳಸಿದವರು ಬಳಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅದರ ಇತಿಹಾಸ ಅಂತ ಹೋದಾಗ ಅದು ಯಾವಾಗ ಹುಟ್ಟಿತು ಮತ್ತು ಅದರ ಪ್ರವರ್ತಕರು ಯಾರು ಅಂತ ಹೇಳೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಂತ ಸನಾತನ ಧರ್ಮದ ಒಳಗೆ ಹಲವು ಮತಗಳಿವೆ. ಆ ಮತಗಳು ಯಾವಾಗ ಆರಂಭ ಆದವು, ಅದರ ಮೂಲ ಪುರುಷರು ಯಾರು, ಮೂಲ ಪ್ರವರ್ತಕರು ಯಾರು, ಅದು ಹೇಗೆ ಬೆಳೀತು ಅಂತ ಖಂಡಿತವಾಗಿ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿಯ ಹಲವು ಕವಲುಗಳಿವೆಯಲ್ಲ, ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಅಥವಾ ಇವತ್ತು ಪ್ರತ್ಯೇಕವಾಗಿ ಬೇರೆ ಧರ್ಮ ಅಂತ ಕರೆಸಿಕೊಳ್ತಾ ಇರುವ ಬೌದ್ಧ ಜೈನಾದಿಗಳು, ಹೀಗೆ ಅದೆಷ್ಟೋ ಪಂಥಗಳು, ಪಥಗಳು, ಮತಗಳು ಈ ಸನಾತನ ಧರ್ಮ ಅನ್ನುವ ದೊಡ್ಡ ವ್ಯಾಪ್ತಿಯ ಒಳಗಡೆ ಇವೆಯಲ್ಲ, ಇವುಗಳಲ್ಲಿ ಅದನ್ನು ಆರಂಭಿಸಿದವರು ಕಾಣಸಿಗಬಹುದು. ಆದರೆ ಈ ಧರ್ಮ ಅಂತ ಅನ್ನೋದಕ್ಕೆ ಒಂದು ಆರಂಭದ ದಿನ ಇಲ್ಲ. ಯಾವತ್ತು ಸೃಷ್ಟಿ ಆರಂಭ ಆಯಿತೋ ಅವತ್ತು ಧರ್ಮವೂ ಆರಂಭ ಆಯಿತು ಅಂತ ಅನ್ನೋದು ಸನಾತನ ಧರ್ಮದ ಆಶಯ. ಭಾರತದಲ್ಲಿ ಇದು ಹೇಗಿತ್ತು, ಯಾವಾಗಿನಿಂದ ಇತ್ತು ಅಂತ ಅಂದರೆ ಅದೇ ಉತ್ತರ. ಭಾರತ ಯಾವತ್ತಿನಿಂದ ಇತ್ತೋ ಅವತ್ತಿನಿಂದ ಇಲ್ಲಿ ಸನಾತನ ಧರ್ಮ ಇತ್ತು. ಮತ್ತು ನಮ್ಮ ಪ್ರಾಚೀನ ಗ್ರಂಥಗಳು ಹೇಳ್ತಾ ಇರೋದು ಏನನ್ನ ಅಂದರೆ ಅವತ್ತು ಇಡೀ ಜಗತ್ತಿನಲ್ಲೂ ಇದ್ದದ್ದು ಇದೇ ಧರ್ಮ ಆಗಿತ್ತು ಅಂತ. ಅದಕ್ಕೆ ಬೇಕಷ್ಟು ಉದಾಹರಣೆಗಳನ್ನು ಖಂಡಿತವಾಗಿಯೂ ಗ್ರಂಥಗಳಲ್ಲಿ ನೀಡೋದಕ್ಕಾಗತ್ತೆ. ರಾಮಾಯಣ, ಮಹಾಭಾರತ, ವೇದ ಮೊದಲಾದ ಅತ್ಯಂತ ಪ್ರಾಚೀನ ಕೃತಿಗಳಲ್ಲಿರಲಿ, ಅಥವಾ ಆಯಾಯ ದೇಶದ ಆ ಜನಾಂಗಗಳ ಆರಂಭದ ಸಂಸ್ಕೃತಿ ಅಂತ ಏನಿದೆ, ಅವತ್ತವ್ರು ಯಾರು, ಅವರು ಹೇಗಿದ್ದರು, ಅವರು ಯಾವ ಥರ ಪೂಜೆ ಉಪಾಸನೆಗಳನ್ನು ಮಾಡ್ತಾಯಿದ್ರು, ಅವರ ಬದುಕಿನ ವಿಧಾನ ಏನಾಗಿತ್ತು ಅಂತೆಲ್ಲ ನೋಡಿದಾಗ ಅವತ್ತು ಎಲ್ಲ ಕಡೆಗೂ ಮನುಷ್ಯ ಎಲ್ಲೆಲ್ಲಿ ಬದುಕ್ತಾ ಇದ್ನೋ ಅಲ್ಲೆಲ್ಲ ಸನಾತನ ಧರ್ಮದ ಆಚರಣೆಯೇ ಇತ್ತು ಅನ್ನೋದಕ್ಕೆ ಪೂರಕವಾದ ಬೇಕಷ್ಟು ಸಾಕ್ಷ್ಯಗಳನ್ನು ನಾವಿವತ್ತು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಭಾರತದಲ್ಲಿ ಇದು ಬಹಳ ಪ್ರಭಾವಯುತವಾಗಿ ದಟ್ಟವಾಗಿ ಆವರಿಸಿಕೊಂಡಿತ್ತು. ಹಾಗಾಗಿ ಭಾರತ ಮತ್ತು ಸನಾತನ ಧರ್ಮ ಎರಡರ ಇತಿಹಾಸವನ್ನು ಒಟ್ಟೊಟ್ಟಿಗೆ ನೋಡಬೇಕಾಗತ್ತೆ. ಅದರಿಂದ ಭಾರತವನ್ನು ಬೇರ್ಪಡಿಸಿ ಧರ್ಮವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ, ಧರ್ಮವನ್ನು ಬೇರ್ಪಡಿಸಿ ಭಾರತವನ್ನು ನೋಡೋದಕ್ಕಾಗೋದೇ ಇಲ್ಲ. ಅದರಿಂದ ಧರ್ಮವಲ್ಲದ್ದು ಅಂತ ಒಂದನ್ನು ನಾವು ಭಾರತದಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಧರ್ಮ ಅನ್ನೋದರ ವ್ಯಾಪ್ತಿ ಎಷ್ಟು ಅಂತ ಅಂದರೆ, ವಾಸ್ತವವಾಗಿ ನಾವು ಇವತ್ತು ತುಂಬ ಕಡಿಮೆ ಅರ್ಥದಲ್ಲಿ ಅದನ್ನು ಬಳಸ್ತಾ ಇರೋದರಿಂದ ನಾನಾಡುವ ಮಾತುಗಳೆಲ್ಲ ಹೇಗೆ ಇದು ಅಂತ ಅನ್ನಿಸ್ಬೋದು ನಮಗೆ. ಉದಾಹರಣೆಗೆ ನಾಸ್ತಿಕ ಪಂಥ ಇತ್ತು, ನಾಸ್ತಿಕ ಪಂಥದ ಮಾತುಗಳನ್ನು ಆಗಾಗ ಆಡ್ತಾಯಿದ್ರು. ನಾವು ಚಾರ್ವಾಕ ಮತ ಅಂತ ಕರಿತೀವಿ, ಚಾರ್ವಾಕ ದರ್ಶನ ಅಂತ ಕರಿತೀವಿ. ಈ ಚಾರ್ವಾಕ ದರ್ಶನ ಕೂಡ ಇದರ ಒಂದು ಭಾಗವಾಗಿಯೇ ಇತ್ತು ಅಂತ. ಚಾರ್ವಾಕನನ್ನು ಒಂದು ದರ್ಶನ ಅಂತ ಕರೆದು, ದರ್ಶನ ಅಂದರೆ ಒಂದು ನೋಟ, ಅಂದರೆ ಅದು ಒಂದು ನೋಟ ಅಂತ. ಆದರೆ ಅದು ಪರಿಪೂರ್ಣ ನೋಟ ಅಲ್ಲ ಅಂತ. ಭೌತಿಕವಾದ ಬದುಕಿಗೆ ಬೇಕಾದಂಥ ಒಂದು ನೋಟ ಅದು ಹೌದು ಅಂತ. ಅಂದರೆ ಚಾರ್ವಾಕ ಕೂಡ ಈ ಧರ್ಮದ ಒಳಗೆ ಬಂದು ಬಿಡ್ತಾನೆ ಎಲ್ಲೋ ಒಂದು ಕಡೆಗೆ ಅಂತ. ಇಷ್ಟು ವ್ಯಾಪಕತೆಯನ್ನು ನೋಡಿದಾಗ ಧರ್ಮ ಮತ್ತು ಭಾರತವನ್ನಾಗಲಿ, ಧರ್ಮ ಮತ್ತು ಮನುಷ್ಯ ಜನಾಂಗವನ್ನಾಗಲಿ, ಧರ್ಮ ಮತ್ತು ಜೀವಲೋಕವನ್ನಾಗಲಿ ಬೇರ್ಪಡಿಸಿ ನೋಡೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಧರ್ಮ ಪದಕ್ಕೆ ಇರುವ ಅರ್ಥಗಳನ್ನು, ವ್ಯಾಖ್ಯಾನಗಳನ್ನು ನೋಡಿದಾಗ ಇದು ಇನ್ನಷ್ಟು ಸ್ಪಷ್ಟ ಆಗುತ್ತೆ. ಧರ್ಮ ಅಂದರೆ ಬದುಕಿನ ವಿಧಾನ, ಉಪಾಸನೆಯ ವಿಧಾನ ಅಂತ ಏನಿವತ್ತು ಅರ್ಥ ಮಾಡ್ಕೊಳ್ತಾ ಇದ್ದೀವಿ, ಅಷ್ಟರ್ಥ ಅಲ್ಲ ಅದಕ್ಕೆ. ಅಂದರೆ ಆ ಅರ್ಥ ಅಲ್ಲ ಅಂತಲ್ಲ, ಅಷ್ಟೇ ಅರ್ಥ ಅಲ್ಲ. ಬಹಳ ಮೊದಲಿಗೆ
ಮೂಲತಃ ಧರ್ಮ ಅನ್ನುವ ಶಬ್ದವನ್ನು ಬಳಸಿದ್ದು ಇಡೀ ಸೃಷ್ಟಿಯನ್ನು ಸೃಷ್ಟಿಸಿದ ಆ ಪರಮ ಚೈತನ್ಯ ಇದೆಯಲ್ಲ, ಶಕ್ತಿ ಇದೆಯಲ್ಲ, ಅದನ್ನೇ ಧರ್ಮ ಅಂತ ಕರೆದಿರೋದು. ನಾವು ದೇವರು ಅಂತ ಕರಿತೀವಿ, ರಾಮ, ಕೃಷ್ಣ, ಶಿವ, ಯಾವ ಹೆಸರನ್ನೆಲ್ಲರೂ ಕರೆಯೋಣ. ಈ ದೇವರನ್ನು ಧರ್ಮ ಅನ್ನುವ ಹೆಸರಿನಲ್ಲಿ ಕರೆದಿದ್ದು ಮತ್ತು ಈ ದೇವರು ಸೃಷ್ಟಿಯ ಎಲ್ಲ ಕಣಕಣಗಳಲ್ಲೂ ವ್ಯಾಪಿಸಿಕೊಂಡಿದ್ದಾನೆ ಅಂತ ಕರೆದಿದ್ದು. ಹಾಗಾಗಿ ದೇವರೇ ಧರ್ಮ, ಭಗವಂತನೇ ಧರ್ಮ ಮತ್ತು ಅವನು ಇಲ್ಲಿಯ ಕಣಕಣಗಳಲ್ಲಿ ವ್ಯಾಪಿಸಿಕೊಂಡಿದ್ದಾನೆ ಅಂತ ಅಂದಾಗ ನೀವು ಯಾವುದನ್ನು ಧರ್ಮದಿಂದ ಬೇರೆ ಇಟ್ಟು ನೋಡೋದಕ್ಕೆ ಸಾಧ್ಯ ಆಗತ್ತೆ? ಸಾಧ್ಯವಾಗೋದೇ ಇಲ್ಲ. ಇಲ್ಲಿ ಯಾವುದೆಲ್ಲ ಇದೆಯೋ ಅದೆಲ್ಲದರ ಇರುವಿಕೆಗೆ ಕಾರಣವಾದದ್ದು ಧರ್ಮ ಅಂತ ಎರಡನೆಯ ಅರ್ಥವನ್ನು ಧರ್ಮಕ್ಕೆ ನೋಡ್ತೀವಿ ನಾವು. ಧಾರಣಾ ಧರ್ಮ ಮಿಥ್ಯಾಹು ಅನ್ನುವ ಮಾತು. ಯಾವುದು ಎಲ್ಲವನ್ನು ಧರಿಸುತ್ತೋ ಅದು ಧರ್ಮ ಅಂತ. ಯಾವುದು ಎಲ್ಲವನ್ನು ಧರಿಸುತ್ತೋ ಅದು ಧರ್ಮ ಅಂದರೆ ಅರ್ಥ ಏನು? ಯಾವುದರಿಂದಾಗಿ ಎಲ್ಲದರ ಅಸ್ತಿತ್ವ ಇದೆಯೋ ಅದು ಧರ್ಮ ಅಂತ. ಅಂದರೆ ಜೀವಲೋಕದಲ್ಲಿರುವ ಎಲ್ಲದರ ಚರ ಅಚರ ಅಂತ ಹೇಳಿಸ್ತೀವಲ್ಲ, ಚಲಿಸುವ, ಚಲಿಸದ, ಜೀವವಿರುವ, ಜೀವವಿರದ ಎಲ್ಲವುಗಳು ಯಾವ ಕಾರಣದಿಂದಾಗಿ ಇಲ್ಲಿ ಇದಾವೋ ಅದಕ್ಕೆ ಕಾರಣವಾದದ್ದೆಲ್ಲವೂ ಧರ್ಮ ಅಂತ ಅಂದಾಗ ನಾವು ಸನಾತನ ಧರ್ಮ ಅನ್ನೋದನ್ನು ಬಹಳ ವ್ಯಾಪಕವಾದ ಅರ್ಥದಲ್ಲಿ ನೋಡಬೇಕಾಗತ್ತೆ. ಅದನ್ನೊಂದು ಜೀವನ ವಿಧಾನ ಅಂತಾಗಲಿ ಉಪಾಸನಾ ಪ್ರಕಾರ ಅಂತಾಗಲಿ ನೋಡೋದಕ್ಕಾಗೋದಿಲ್ಲ. ಹಾಗೆ ನೋಡಿದಾಗ ಸನಾತನ ಧರ್ಮದ ಇತಿಹಾಸ ಭಾರತದಲ್ಲಿ ಎಂದು ಯಾವತ್ತು ಅಂದರೆ ಅದು ಆರಂಭದ ಬಿಂದುವಿನಿಂದ ಅಂತ ಹೇಳಬೇಕಾಗತ್ತೆ. ಹಾಗಾಗಿ ನಾನು ಹೇಳಿದ್ದು ಭಾರತವನ್ನು ಧರ್ಮವನ್ನು ಬೇರ್ಪಡಿಸಿ ನೋಡೋದು ಯಾವತ್ತಿಗೂ ಸಾಧ್ಯ ಇಲ್ಲ ಅಂತ. ಸನಾತನ ಧರ್ಮ ಮತ್ತು ವಿಜ್ಞಾನ ಇದೊಂದು ಬಹಳ ಚರ್ಚಿತವಾದಂತಹ ವಸ್ತು. ಆಧುನಿಕ ವಿಜ್ಞಾನ ಆರಂಭಗೊಂಡು ಅದು ಬೆಳೀತಾ ಬಂದ ಕಾಲದಿಂದ ರಿಲಿಜನ್ ಮತ್ತು ಸೈನ್ಸ್ ಅನ್ನೋದರ ನಡುವೆ ಒಂದು ಚರ್ಚೆ, ಒಂದು ವಿಸಂವಾದ, ಸಂವಾದ ಇವುಗಳು ಹುಟ್ಟುಕೊಂಡೇ ಬಂದವು. ಎಲ್ಲಿ ಆಧುನಿಕ ವಿಜ್ಞಾನ ಬಹಳ ಪ್ರಖರವಾಗಿ ಬೆಳೀತಾ ಬಂತೋ ಅಲ್ಲಿ, ಇದು ಇತಿಹಾಸ ಗುರುತಿಸಿದ ಸಂಗತಿಗಳು, ಅಲ್ಲಿ ವಿಜ್ಞಾನ ಬೇರೆ ಮತ್ತು ಈ ರಿಲಿಜನ್ಗಳು ಬೇರೆ, ಅವೆರಡರ ಗುರಿ ಬೇರೆ, ಅವೆರಡರ ಸ್ವರೂಪ ಬೇರೆ, ಅವೆರಡರ ಆಶಯ ಬೇರೆ, ಅವೆರಡು ಹೇಳುವ ಪ್ರತಿಪಾದಿಸುವ ವಿಷಯಗಳು ಬೇರೆ ಅನ್ನೋದು ಬೆಳ್ಕೊಂಡು ಬಂತು. ಆಧುನಿಕ ವಿಜ್ಞಾನ ಭಾರತಕ್ಕೆ ಸ್ವಲ್ಪ ತಡವಾಗಿ ಬಂತು. ತಡವಾಗಿ ಬಂದಾಗ ಇಲ್ಲಿ ಧರ್ಮ ಇತ್ತು, ಆ ವಿಜ್ಞಾನ ಬಂತು. ಆ ವಿಜ್ಞಾನ ಬಂದಾಗ ಏನಾಯಿತು ಅಂತ ಕೇಳಿದರೆ, ಎಲ್ಲಿ ಬೇರೆ ಬೇರೆ ಮತಗಳೊಡನೆ ವಿಜ್ಞಾನಕ್ಕೂ ಮತ್ತು ಮತಕ್ಕೂ ಒಂದು ಕ್ಲ್ಯಾಶನ್ನು ಹುಟ್ಟುಕೊಂಡಿತ್ತೋ ಅದನ್ನು ಇಲ್ಲಿ ಕೂಡ ನಿರೀಕ್ಷಿಸಿದರು. ಹಾಗಾಗಿ ಒಂದು ತರಹದಲ್ಲಿ ಹೇಗೆ ಬೆಳ್ಕೊಂಡು ಬಂತು ಅಂದರೆ, ಜಗತ್ತಿನಲ್ಲಿ ಮತಗಳು ಅಥವಾ ಧರ್ಮ ಅನ್ನೋದೇನಿದೆ ಅದು ಬೇರೆ, ವಿಜ್ಞಾನ ಬೇರೆ ಅನ್ನುವ ತರಹದಲ್ಲಿ ಬೆಳ್ಕೊಂಡ್ಬಂತು. ಇವತ್ತು ಕೂಡ ನಾವು ಹೇಗೆ ನೋಡ್ತೀವಿ ಅಂದರೆ, ಇದು ಧರ್ಮವೋ ಇದು ವಿಜ್ಞಾನವೋ ಅಂತ ನೋಡ್ತೀವಿ. ಧರ್ಮ ಹೇಳಿದೆ ಅಂತ ಅಂದರೆ ಅದು ವಿಜ್ಞಾನ ಹೇಳಿಲ್ಲ, ಅದರಿಂದ ಒಪ್ಪೋಕ್ಕಾಗಲ್ಲ ಅಂತ ಕೆಲವರು ನೋಡಿದರೆ, ವಿಜ್ಞಾನ ಹೇಳಿದ್ದನ್ನೆಲ್ಲ ಒಪ್ಪೋಲ್ಲ ಯಾಕೆಂದರೆ ಅದನ್ನು ಧರ್ಮ ಹೇಳಿಲ್ಲ ಅಂತ ಇನ್ನೂ ಕೆಲವರು ಹೇಳ್ತಾರೆ. ಅಂದರೆ ವಾಸ್ತವ ಏನು ಅಂತಂದರೆ, ಮತ ಅಂತ ಅಂದಾಗ ಅದಕ್ಕೆ ಸೀಮಿತತೆ ಇದೆ. ಅದು ಯಾವುದನ್ನು ಒಪ್ಪಬಹುದು, ಒಂದಿಷ್ಟನ್ನು ಒಪ್ಪದೇ ಇರ್ಬೋದು ಸೃಷ್ಟಿಯಲ್ಲಿರೋದನ್ನು. ಧರ್ಮ ಅನ್ನೋದು ಅದು ಸತ್ಯ ಯಾವುದೋ ಅದೆಲ್ಲವನ್ನು ಒಪ್ಪಿದರೆ ಮಾತ್ರ ಧರ್ಮ. ನಮ್ಮಲ್ಲಿ ಸತ್ಯ ಧರ್ಮ ಎರಡನ್ನು ಒಟ್ಟಿಗೆ ಇಟ್ಟುಕೊಂಡು ಮಾತಾಡ್ತಾ ಬಂದಿರೋದು. ಇರುವುದು ಯಾವುದೋ ಅದೆಲ್ಲವನ್ನು ಧರ್ಮ ಒಪ್ಪಿಯೇ ಒಪ್ಪತ್ತೆ. ಇರುವ ಒಂದನ್ನು ಧರ್ಮ ಒಪ್ಪೋದಿಲ್ಲ ಅಂತಂದರೆ ಅದು ಧರ್ಮ ಆಗೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಹಾಗಾಗಿ ವಿಜ್ಞಾನ ಮತ್ತು ಧರ್ಮ ಅನ್ನೋದು ಬೇರೆ, ಅವೆರಡು ಪ್ರತ್ಯೇಕವಾದ ಕವಲುಗಳು, ಅದು ಎಂದೂ ಒಂದಕ್ಕೊಂದು ಸಂಧಿಸೋದಿಲ್ಲ ಅಂತ ಅನ್ನೋದಿದೆಯಲ್ಲ, ಆ ಗ್ರಹಿಕೆಯಲ್ಲೇ ಬಹಳ ಬಹಳ ತಪ್ಪಿದೆ. ವಿಜ್ಞಾನ ಅಂದರೆ ಏನು? ನಾವು ಯಾವುದನ್ನು ವಿಜ್ಞಾನ ಅಂತ ಕರಿತಾ ಇದ್ದೀವಿ ಅಂತ ಅಂದರೆ, ಕಾರ್ಯಕಾರಣಬದ್ಧವಾಗಿ ಯಾವುದನ್ನು ನಾವು ನಿರೂಪಿಸ್ತೀವೋ ಅದನ್ನು ಇವತ್ತು ವಿಜ್ಞಾನ ಅಂತ ಕರಿತಾ ಇದ್ದೀವಿ. ಈಗ ಆಧುನಿಕ ವಿಜ್ಞಾನ ಬಂದ ಮೇಲೆ ವಿಜ್ಞಾನಕ್ಕೆ ನಾವು ಕೊಟ್ಟುಕೊಂಡಿರುವ ವ್ಯಾಖ್ಯಾನವನ್ನು ಸರಳೀಕರಿಸಿ ಹೇಳೋದಾದರೆ, ಒಂದು ಕಾರ್ಯಕಾರಣ ಭಾವ ಬೇಕು. ನಾವಿವತ್ತು ಇದು ಸೈನ್ಸ್ ಅಲ್ಲ, ಇದು ಮೌಢ್ಯ, ಇದು ಮೂಢನಂಬಿಕೆ ಅಂತ ಯಾಕೆ ಹೇಳ್ತೀವಿ ಅಂತ ಅಂದರೆ, ನಮಗೆ ಒಂದು ಕಾರ್ಯ ನಡೆದಾಗ ಅದಕ್ಕೊಂದು ಕಾರಣ ಬೇಕು, ಅದ್ರ ಹಿಂದೆ ಕಾಣಬೇಕು. ಕಾರ್ಯಕಾರಣ ಸಂಬಂಧ ಇರುವಂತಹ ಅಂದರೆ ಒಂದು ಲಾಜಿಕ್ ಬೇಕು ಅದಕ್ಕೆ, ಅದು ಕಂಡ್ರೆ ನಾವು ಅದನ್ನು ವಿಜ್ಞಾನ ಅಂತ ಹೇಳ್ತೀವಿ. ಆದರೆ ಈ ಧರ್ಮ ಅಂತ ಅನ್ನುವ ಪ್ರಾಚೀನ ಸಂಗತಿಗಳು ಹಲವಲ್ಲಿ ಈ ಕಾರ್ಯಕಾರಣ ಭಾವಗಳು ಒಂದಕ್ಕೊಂದಕ್ಕೆ ಕಾಣ್ತಾ ಇಲ್ಲ. ಹಾಗಾಗಿ ವಿಜ್ಞಾನವನ್ನು ನಂಬುವ ಹಲವರು ಇವೆಲ್ಲವೂ ಅವೈಜ್ಞಾನಿಕ ಅಂತ ತೀರ್ಮಾನಿಸ್ತಾರೆ. ಆದರೆ ಧರ್ಮದ ನೆಲೆಯಲ್ಲಿ ನಿಂತು ನೋಡಿದ್ರೆ, ಒಬ್ಬ ಹೊಸ ವಿಜ್ಞಾನಿ ಅಂದರೆ ಒಬ್ಬ ಹೊಸ ಒಬ್ಬ ಹೊಸ ಮನುಷ್ಯ, ಈ ಕಾಲದ ಒಬ್ಬ ಮನುಷ್ಯ ಸೃಷ್ಟಿಯನ್ನು ಅರ್ಥ ಮಾಡಿಕೊಳ್ತಾ, ಸೃಷ್ಟಿಯನ್ನು ಶೋಧಿಸ್ತಾ
ಏನೋ ಒಂದನ್ನು ಹೊಸದಾಗಿ ಕಂಡು ಹಿಡಿದರೆ ಅಂತ. ಅದನ್ನು ಧರ್ಮ ಒಪ್ಪಲೇಬೇಕು. ಕಂಡು ಹಿಡಿದರೆ ಅಂತ. ನಾವು ವಿಜ್ಞಾನ ಯಾವುದನ್ನಾದರೂ ಸೃಷ್ಟಿಸತ್ತೆ ಅಂತ ಮಾತಾಡೋಲ್ಲ, ಕಂಡು ಹಿಡಿಯತ್ತೆ ಅಂತ ಹೇಳಿದೆ. ಅವನು ಸೃಷ್ಟಿಯ ಒಂದು ಲಾಜಿಕ್ಕನ್ನು ಕಂಡುಹಿಡಿತಾನೆ, ಒಂದು ಕ್ರಮವನ್ನು ಕಂಡುಹಿಡಿತಾನೆ, ಸೃಷ್ಟಿಯ ವಿಧಾನವನ್ನು ಕಂಡುಹಿಡಿತಾನೆ. ಆ ವಿಧಾನವನ್ನು ಕಂಡುಹಿಡಿದು ಆ ವಿಧಾನವನ್ನು ಇಟ್ಟುಕೊಂಡು ನಮಗೆ ಬದುಕಿಗೆ ಬೇಕಾದ ಯಾವುದೋ ಒಂದು ವಸ್ತುವನ್ನೋ, ಯಾವುದೋ ಪದಾರ್ಥವನ್ನೋ, ಯಾವುದೋ ಒಂದು ಸಿದ್ಧಾಂತವನ್ನೋ ಮಂಡಿಸ್ತಾನೆ ಅವನು. ಇದು ವಾಸ್ತವ ಅಂತ ಆದರೆ, ಇದು ಸತ್ಯ ಅಂದರೆ ಇದು ಧರ್ಮದ ಒಳಗೆ ಬರುತ್ತೆ, ಧರ್ಮದಿಂದ ಹೊರಗೆ ಬರೋದಿಲ್ಲ. ಹಾಗಾಗಿ ಧರ್ಮಕ್ಕೂ ವಿಜ್ಞಾನಕ್ಕೂ ವಿರೋಧ ಅನ್ನೋದು ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಪ್ರಶ್ನೆ ಬರೋದೇನು ಹಾಗಿದ್ರೆ? ಈಗ ವಿಜ್ಞಾನ ಸತ್ಯವೇ ಆದರೆ ವಿಜ್ಞಾನದಲ್ಲಿ ಕಂಡುಹಿಡಿದ ಸತ್ಯವನ್ನೆಲ್ಲ ಧರ್ಮ ಒಪ್ಪತ್ತೆ ಅನ್ನೋದು ಸರಿ. ಆದರೆ ಧರ್ಮ ಹೇಳಿದ್ದನ್ನೆಲ್ಲ ವಿಜ್ಞಾನ ಒಪ್ತಾ ಇಲ್ವಲ್ಲ, ಆಗ ಎರಡು ಬೇರೆ ಬೇರೆ ಅಂತ ಕಾಣಿಸಿಕೊಳ್ತಾ ಇದೆಯಲ್ಲ ಅಂತ ಅಂದರೆ ನಿಜ. ಧರ್ಮ ಯಾವುದನ್ನೆಲ್ಲ ಹೇಳತ್ತೋ ಅದನ್ನು ವಿಜ್ಞಾನ ಸತ್ಯ ಅಂತ ಏನು ನಿರೂಪಿಸ್ತಾ ಇಲ್ಲ, ಸತ್ಯ ಅಂತ ಒಪ್ಪಿಕೊಳ್ತಾ ಇಲ್ಲ. ಒಪ್ಪಿಕೊಳ್ಳದೆ ಇರೋದು ಕೂಡ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ವಿಜ್ಞಾನ ಯಾವುದನ್ನು ಒಪ್ಪಿಕೊಳ್ಳಬೇಕು ಅನ್ನೋದಕ್ಕೆ ಅದು ಅದರದ್ದೇ ಆದ ಒಂದು ಕ್ರಮವನ್ನು ಇಟ್ಟುಕೊಂಡಿದೆ, ಅದಕ್ಕೆ ಅದರದ್ದೇ ಆದ ಒಂದು ಸಂವಿಧಾನ ಇದೆ. ಯಾವುದದು ಅಂದರೆ, ನಾನು ಮೊದಲೇ ಹೇಳಿದ್ನಲ್ಲ, ಅದು ಕಾರ್ಯಕಾರಣ ಭಾವ ಬೇಕು. ಅದಕ್ಕೆ ಇದರಿಂದ ಇದಾಯಿತು, ಇದಕ್ಕೂ ಇದು ಸಂಬಂಧ, ಇದು ಇದಾಗಿ ಆಯಿತು ಅನ್ನುವ ಎಲ್ಲ ಅಂಶಗಳು ಅಲ್ಲಿ ಕಾಣಸಿಗಬೇಕು. ಕಂಡಾಗ ವಿಜ್ಞಾನ ಅದನ್ನು ಒಪ್ಪತ್ತೆ. ಅಂದರೆ ಒಂದು ಪ್ರಯೋಗ ಇಲ್ಲದೆ, ಒಂದು ಪರಿಶೀಲನೆ ಇಲ್ಲದೆ ವಿಜ್ಞಾನ ತಾನು ಒಪ್ಪೋದಿಲ್ಲ ಅಂತ ಆಧುನಿಕ ವಿಜ್ಞಾನ ಹೇಳಿದೆ. ಧರ್ಮ ಹೇಳ್ತಾ ಇರುವ ಎಷ್ಟೋ ಸಂಗತಿಗಳು ಇವತ್ತು ಹಾಗೆ ನಿರೂಪಿತವಾಗಿಲ್ಲ. ಉದಾಹರಣೆಗೆ ಸನಾತನ ಧರ್ಮ ಪೂರ್ವಜನ್ಮದ ಬಗ್ಗೆ ಹೇಳುತ್ತೆ, ಪುನರ್ಜನ್ಮದ ಬಗ್ಗೆ ಹೇಳುತ್ತೆ, ಸ್ವರ್ಗ ನರಕಗಳ ಬಗ್ಗೆ ಹೇಳುತ್ತೆ, ವೈಕುಂಠ ಕೈಲಾಸ ಅಂತ ಲೋಕಗಳೆಲ್ಲ ಇವೆ ಅಂತ ಹೇಳುತ್ತೆ. ಯಾವುದೋ ಜನ್ಮದಲ್ಲಿ ಮಾಡಿದ ಕರ್ಮಗಳು ಪಾಪ ಪುಣ್ಯವಾಗಿ ಇವತ್ತು ನಮಗೆ ಕಾಡತ್ತೆ ಅಂತ ಹೇಳುತ್ತೆ. ಹಾಗೆಯೇ ದೇವರು ಅಂತ ಒಬ್ಬ ಇದ್ದಾನೆ, ಅವನನ್ನು ಭಜಿಸಿದರೆ ಪೂಜಿಸಿದರೆ ನಮಗೆ ಒಳಿತಾಗತ್ತೆ ಅಂತ ಹೇಳುತ್ತೆ. ಆಧುನಿಕ ವಿಜ್ಞಾನ ಇವುಗಳನ್ನು ಇವತ್ತು ಯಾಕೆ ಒಪ್ಪಿಕೊಳ್ತಾ ಇಲ್ಲ ಅಂದರೆ, ಅದು ವಿಜ್ಞಾನದ ಮೂಲಕ ಇನ್ನೂ ನಿರೂಪಿತವಾಗಿಲ್ಲ, ವಿಜ್ಞಾನಕ್ಕೆ ಸಿಕ್ಕಿಲ್ಲ ಇವೆಲ್ಲ. ಆದರೆ ಒಂದು ದಿನ ಸತ್ಯದ ದಾರಿಯಲ್ಲಿಯೇ ವಿಜ್ಞಾನ ಸಾಗುತ್ತಾ ಪ್ರಾಮಾಣಿಕವಾಗಿ ಹುಡುಕ್ತಾ ಹೋದರೆ, ಶೋಧಿಸ್ತಾ ಹೋದರೆ, ಒಂದು ದಿನ ವಿಜ್ಞಾನಕ್ಕೆ ಭಗವಂತನೂ ಸಿಗಬೇಕು, ವಿಜ್ಞಾನಕ್ಕೆ ದೇವರು ಸಿಗಲೇಬೇಕು. ಹಾಗಾಗಿ ವಾಸ್ತವವಾಗಿ ನಿಜವಾದ ವಿಜ್ಞಾನ ಪೂರ್ವಾಗ್ರಹ ಪೀಡಿತವಾಗಿ ಅಲ್ಲದೆ ಹೋಗುತ್ತೆ. ಯಾಕೆ ಅಂದರೆ ಜಗತ್ತಿನ ಅತ್ಯಂತ ಹೆಚ್ಚು ವಿಜ್ಞಾನಿಗಳು ನಾಸ್ತಿಕರಾಗಿರೋದಿಲ್ಲ, ಆಸ್ತಿಕರೇ ಆಗಿರುತ್ತಾರೆ. ಅಥವಾ ದೇವರಿದಾನ ಅಂತ ಒಬ್ಬ ನಿಜವಾದ ವಿಜ್ಞಾನಿಯನ್ನು ಕೇಳಿದರೆ ದೇವರಿಲ್ಲ ಅಂತ ವಿಜ್ಞಾನಿ ಉತ್ತರ ಕೊಡೋದಿಲ್ಲ, ದೇವರನ್ನು ನಾನು ಕಂಡಿಲ್ಲ ಅಂತ ಹೇಳ್ತಾನೆ. ದೇವರು ನನ್ನ ಪ್ರಯೋಗಕ್ಕೆ ಸಿಕ್ಕಿಲ್ಲ ಇನ್ನು ಅಂತ ಹೇಳ್ತಾನೆ. ಅಷ್ಟೇ, ದೇವರಿಲ್ಲ ಅಂತ ಹೇಳುವಾಗ ಕೂಡ ಇಲ್ಲ ಅನ್ನೋದನ್ನು ನಿರೂಪಿಸಬೇಕಲ್ಲ, ಅಂತ ನಿರೂಪಿಸೋದಕ್ಕೂ ಸಾಧ್ಯ ಆಗಿಲ್ಲ. ಹಾಗಾಗಿ ವಿಜ್ಞಾನದ ದೃಷ್ಟಿಕೋನದಲ್ಲಿ ನೋಡಿದರೆ ಧರ್ಮ ಹೇಳ್ತಾ ಇರುವ ಅಂಶಗಳಿವೆಯಲ್ಲ, ಅವು ವಿಜ್ಞಾನಕ್ಕೆ ವಿರುದ್ಧವಾದದ್ದಲ್ಲ. ಬದಲಿಗೆ ಅವೇನು ಅಂದರೆ, ಇವತ್ತಿನವರೆಗೆ, ಈ ನಿಮಿಷದವರೆಗೆ, ಈ ಕ್ಷಣದವರೆಗೆ ವಿಜ್ಞಾನದ ಮೂಸೆಯಲ್ಲಿ ಅದು ಹೊಕ್ಕು ಹೊರಬಂದಿಲ್ಲ, ವಿಜ್ಞಾನದ ಲ್ಯಾಬ್ನಲ್ಲಿ ಅದು ಹೌದು ಅಂತ ನಿರೂಪಿತವಾಗಿಲ್ಲ. ಇಷ್ಟೇ ಅಂಶ ವಿಜ್ಞಾನದ ದೃಷ್ಟಿಕೋನದಲ್ಲಿ ಧರ್ಮದ ದೃಷ್ಟಿಕೋನದಲ್ಲಿ ವಿಜ್ಞಾನ ಅನ್ನೋದು ನಾನು ಮೊದಲೇ ಹೇಳಿದೆ, ಸತ್ಯನ ಅದನ್ನು ಧರ್ಮ ಒಪ್ಪತ್ತೆ ಅಂತ. ಹಾಗಂತ ವಿಜ್ಞಾನ ಇವತ್ತೆಲ್ಲ ಏನು ಹೇಳ್ತಾ ಇದೆಯೋ ಅದನ್ನೆಲ್ಲ ಧರ್ಮ ಅಂತ ಕೂಡಲೇ ಒಪ್ಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ನೀವು ವಿಜ್ಞಾನವನ್ನು ಒಪ್ಪೋದಿಲ್ಲ ಅಂತ ಹೇಳ್ತೀರಿ ಅಂತ ಕೇಳಿದರೆ, ವಿಜ್ಞಾನವೇ ವಿಜ್ಞಾನವನ್ನು ಒಪ್ಪೋದಿಲ್ಲ. ವಿಜ್ಞಾನ ಇರೋದೇ ಹಾಗೆ, ಆಧುನಿಕ ವಿಜ್ಞಾನ ಇರೋದೇ ಹಾಗೆ. ನಿನ್ನೆ ಕಂಡು ಹಿಡಿದಿದ್ದನ್ನು, ನಿನ್ನೆ ಸತ್ಯ ಅಂತ ಹೇಳಿದ್ದನ್ನು ಅದು ಇವತ್ತು ಬದಲಿಸೋದಕ್ಕೆ ಸಿದ್ಧ ಇದೆ ವಿಜ್ಞಾನ. ಒಂದು ಕ್ಷೇತ್ರದ ಮೊಟ್ಟ ಮೊದಲ ವಿದ್ಯಾರ್ಥಿ, ಅವನನ್ನು ಜನಕ ಅಂತ ಕರೆದು, ಅದರ ಆ ವಿಜ್ಞಾನ ಕ್ಷೇತ್ರದ ಪಿತಾಮಹ ಅಂತ ಕರೆದು, ಅವನು ನಿರೂಪಿಸಿದ ಸಂಗತಿಯನ್ನು ಇವತ್ತು ಒಬ್ಬ ಅದು ಹಾಗಲ್ಲ ಅಂತ ಹೇಳ್ತಾನೆ. ಅವತ್ತು ತೀರ್ಮಾನಿಸಿದ ಸಂಗತಿ ತಪ್ಪು ಅಂತ ಹೇಳ್ತಾನೆ. ಇದು ವಿಜ್ಞಾನಕ್ಕೆ ಸಮ್ಮತವಾದದ್ದು. ಅದು ತಾನೇ ನಿರೂಪಿಸಿದ ಸಂಗತಿಯನ್ನು ಸತ್ಯವಾ ಅಂತ ಮತ್ತೆ ಪರಿಶೀಲಿಸ್ತಲೇ ಇರುತ್ತೆ ವಿಜ್ಞಾನ. ಹಾಗಾಗಿ ಇವತ್ತು ವಿಜ್ಞಾನ ಸತ್ಯ ಅಂತ ಹೇಳಿದ್ದನ್ನು ಧರ್ಮದ ಚೌಕಟ್ಟಿನೊಳಗೆ ಏಕಾಏಕಿ ಸೇರಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಂತ ವಿಜ್ಞಾನ ಹೇಳ್ತಾ ಇರೋದನ್ನು ಧರ್ಮದ ನೆಲೆಯಲ್ಲಿ ನಿಂತು ವಿರೋಧಿಸಬೇಕಾಗಿಯೂ ಕೂಡ ಇಲ್ಲ. ಹಾಗಾಗಿ ಧರ್ಮ ಮತ್ತು ವಿಜ್ಞಾನಗಳನ್ನು ನೀವು ಎರಡೂ ಅಂತಲೇ ನೋಡೋದಾದರೆ ಅವೆರಡೂ ಒಟ್ಟಿಗೆ ಹೋಗಬೇಕಾದ ಸಂಗತಿಗಳು. ಇನ್ನು ಒಟ್ಟಿಗೆ ನೋಡಬೇಕಾದದ್ದೇನೂ ಇಲ್ಲ, ವಿಜ್ಞಾನವೂ ಧರ್ಮದ ಒಂದು ಭಾಗವೇ.
ಧರ್ಮ ಮಾಡಿದ್ದು ಅದನ್ನೇ ಅಲ್ವಾ. ಈಗ ಧರ್ಮ ಅಂತ ಅಂದಾಗ ಧರ್ಮ ಕೂಡ ಅಂದರೆ ಧರ್ಮವಂತರೂ ಕೂಡ ಧರ್ಮಿಷ್ಠರೂ ಕೂಡ ಧರ್ಮವನ್ನು ಒಪ್ಪಿಕೊಂಡವರೂ ಕೂಡ ಸುದೀರ್ಘ ಕಾಲ ಏನು ಮಾಡಿದ್ರು? ಇದೇ ಶೋಧನೆಯನ್ನೇ ಮಾಡಿದ್ರು, ಸಂಶೋಧನೆಯನ್ನೇ ಮಾಡಿದ್ರು. ಒಂದು ಉದಾಹರಣೆ ಕೊಡ್ತೀನಿ. ಬಾವಿಯ ತಳದಲ್ಲಿ ನೀರಿದೆ ಅಥವಾ ಮಣ್ಣಿನ ಒಳಗಡೆ ನೀರಿದೆ, ನೀರನ್ನು ಮೇಲೆ ತರಬೇಕು. ನಮಗಿವತ್ತು ಯಂತ್ರಗಳಿವೆ. ನಾವು ಬೋರ್ವೆಲ್ ಇದೆ, ಬೋರ್ವೆಲ್ಲಲ್ಲಿ ಯಂತ್ರ ಹಾಕ್ಕೊಳ್ತೀವಿ. ಬಾವಿ ಇದೆ, ಬಾವಿಯಲ್ಲಿ ಯಂತ್ರ ಇಟ್ಕೊಳ್ತೀವಿ. ಅದರಿಂದಾಗಿ ಕೆಳಗಿರುವ ನೀರನ್ನು ಮೇಲೆ ತರ್ತೀವಿ. ಇದು ವಿಜ್ಞಾನ ಅಂತ ಕರಿತೀವಿ. ಆದರೆ ಒಂದು ದಿನ ಒಬ್ಬ ಮಾನವ ಮಣ್ಣಿನ ಒಳಗಡೆ ನೀರಿದೆ ಅನ್ನೋದನ್ನು ಕಂಡುಹಿಡಿದು ಆ ಬಾವಿಯಿಂದ ನೀರೆತ್ತೋದಕ್ಕೆ ಅವನ ಕಾಲದ್ದೇನೋ ಶೋಧನೆ ಮಾಡ್ಕೊಂಡಿದ್ನಲ್ಲ, ಅದು ವಿಜ್ಞಾನವೇ. ಅದು ವಿಜ್ಞಾನವೇ. ಅದನ್ನು ವಿಜ್ಞಾನ ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಆ ವಿಜ್ಞಾನದ ಮುಂದುವರಿಕೆಯೇ ಇವತ್ತು ಯಂತ್ರವಾಗಿ ಆಗಿದೆ. ಅವತ್ತು ಅದನ್ನು ನಾವು ಕೈಯಲ್ಲಿ ಮಾಡ್ತಾ ಇದ್ವಿ, ರಾಟೆಯೋ ಹಗ್ಗವೋ ಏನನ್ನೋ ಬಳಸ್ತಾ ಇದ್ವಿ. ಅದಕ್ಕೆ ಇವತ್ತು ನಾವು ಬೇರೆ ಇದನ್ನು ಬಳಸಿದ್ವಿ. ಬೇರೆ ಇದನ್ನು ಏನನ್ನು ಬಳಸಿದ್ವಿ? ರಾಟೆ ಹಗ್ಗದಿಂದ ನೀರೆತ್ತುವಾಗ ಏನು ಬೇಕಿತ್ತು? ಬಲ ಬೇಕಿತ್ತು. ಬಲಕ್ಕೆ ನಾವು ನಮ್ಮ ತೋಳ್ಬಲವನ್ನು ಬಳಸ್ತಾ ಇದ್ವಿ. ಇವತ್ತು ಆ ಬಲಕ್ಕೆ ನಾವು ವಿದ್ಯುತ್ತನ್ನು ಉಪಯೋಗಿಸ್ಕೊಂಡಿದ್ದೀವಿ. ಹೀಗೆ ಮನುಷ್ಯ ಜನಾಂಗ ಅವತ್ತಿನಿಂದಲೂ ಶೋಧಿಸ್ತಲೇ ಹೋಗ್ತಾ ಇದೆ. ಅದೇ ವಿಜ್ಞಾನ. ಹಾಗಾಗಿ ಧರ್ಮದಂತೆ ಬದುಕಿದ, ಧರ್ಮವನ್ನು ಇಟ್ಟುಕೊಂಡು ಬದುಕಿದ ಪ್ರಾಚೀನ ಮನುಷ್ಯನು ವಿಜ್ಞಾನಿಯೇ. ಮತ್ತು ಇವತ್ತು ನಾವು ಕಂಡುಹಿಡಿದ ಎಲ್ಲ ಕ್ಷೇತ್ರದ ಬಹುದೊಡ್ಡ ಅಂಶಗಳನ್ನು ಅವನು ಅವತ್ತೇ ಕಂಡುಹಿಡಿದಿದ್ದಾನೆ. ಅದರ ಮುಂದುವರಿಕೆಯೇ ಹೋಗ್ತಾ ಇದೆ. ಹಾಗಾಗಿ ವಿಜ್ಞಾನ ಅನ್ನೋದು ಕೂಡ ಇವತ್ತೇ ಆರಂಭವಾದದ್ದಲ್ಲ, ಅದಕ್ಕೂ ಪ್ರಾಚೀನತೆ ಇದೆ. ಅದು ಮೊದಲಿನಿಂದ ಆರಂಭ ಆಗಿದೆ ಮತ್ತು ಅದು ನಿರಂತರವಾಗಿ ಸಾಗಿದೆ. ಆ ದೃಷ್ಟಿಯಿಂದ ನೋಡಿದಾಗ ಧರ್ಮ ವಿಜ್ಞಾನಗಳನ್ನು ಯಾವ ಕಾರಣಕ್ಕೂ ಪ್ರತ್ಯೇಕಿಸಿ ನೋಡಬೇಕಾದ ಅವಶ್ಯಕತೆ ಇಲ್ಲ. ಅವು ಒಟ್ಟಿಗೆ ಹೋಗಬೇಕಾದವುಗಳು. ಹಾಗಂತ ಏಕಾಏಕಿ ಧರ್ಮ ಹೇಳಿದ್ದನ್ನೆಲ್ಲ ವಿಜ್ಞಾನ ಒಪ್ಪೋದಕ್ಕೂ ಸಾಧ್ಯ ಇಲ್ಲ, ವಿಜ್ಞಾನ ಹೇಳಿದ್ದನ್ನೆಲ್ಲ ಧರ್ಮ ಒಪ್ಪೋದಕ್ಕೂ ಸಾಧ್ಯ ಇಲ್ಲ. ಆದರೆ ಧರ್ಮವನ್ನು ಅನುಸರಿಸುವ ಒಬ್ಬ, ವಿಜ್ಞಾನವನ್ನು ಅನುಸರಿಸುವ ಒಬ್ಬ ಇನ್ನೊಂದನ್ನು ಬಿಡಬೇಕಾಗಿ ಕೂಡ ಇಲ್ಲ ಅಂತ. ನಾನು ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಧರ್ಮವನ್ನು ಸಂಪೂರ್ಣವಾಗಿ ನಂಬ್ತೀನಿ. ಆದರೆ ನಾನೀಗ ನಿಮ್ಮನ್ನು ತಲುಪ್ತಾ ಇದ್ದೀನಲ್ಲ, ಅದು ಯಾವುದರ ಮೂಲಕ ತಲುಪ್ತಾ ಇದ್ದೀನಿ? ವಿಜ್ಞಾನ ಕಂಡುಹಿಡಿದ ತಂತ್ರಜ್ಞಾನದ ಮೂಲಕವೇ. ಆ ತಂತ್ರಜ್ಞಾನದ ಮೂಲಕ ಸಿಕ್ಕ ಬೇರೆ ಬೇರೆ ಯಂತ್ರಗಳ ಮೂಲಕವೇ ನಿಮ್ಮನ್ನು ತಲುಪ್ತಾ ಇದ್ದೀನಿ. ಹಾಗಾಗಿ ನನಗೆ ವಿಜ್ಞಾನ ಯಾಕೆ ಸಮ್ಮತ ಅಲ್ಲ? ನಾನು ಧರ್ಮವಂತನಾಗಿ ಬದುಕೋದಕ್ಕೆ ವಿಜ್ಞಾನ ನನಗೆ ವಿರೋಧ ಆಗಬೇಕು ಅಂತಿಲ್ಲ. ಹಾಗೆಯೇ ಒಬ್ಬ ವಿಜ್ಞಾನಿ ಕೂಡ ಇಲ್ಲಿಯವರೆಗೆ ಶೋಧಿಸಿರದ ದೇವರನ್ನು ನಂಬುವ ವಿಷಯವಾಗಲಿ, ಧರ್ಮದ ಹೆಸರಿನಲ್ಲಿ ಏನೆಲ್ಲ ಬಂದಿದೆಯೋ ಅದನ್ನು ಅನುಸರಿಸೋದಾಗಲಿ ಮಾಡಿದರೆ ಅವನ ಶೋಧಕ್ಕಾಗಲಿ ಇನ್ನೊಂದಕ್ಕಾಗಲಿ ಯಾವ ತೊಡಕೂ ಇಲ್ಲ. ಹಾಗಾಗಿ ಇದೆರಡನ್ನು ಬೇರೆ ಬೇರೆ ನೋಡೋದಕ್ಕಿಂತ ನಾವು ಒಂದಾಗಿ ನೋಡಿಕೊಂಡು ಹೋಗೋದು ಬಹಳ ಅತ್ಯುತ್ತಮ ಅನ್ನೋದು ನನ್ನ ಅನಿಸಿಕೆ. ಸನಾತನ ಧರ್ಮ ಯಾಕೆ ಶ್ರೇಷ್ಠ? ಯಾಕೆ ಈ ಧರ್ಮವನ್ನು ಇಷ್ಟು ತಲೆ ಮೇಲೆ ಹೊತ್ಕೊಳ್ತೀರಿ? ಎಲ್ಲದಕ್ಕಿಂತ ದೊಡ್ಡದು ಇದು ಅಂತ ಯಾಕೆ ಮಾತಾಡ್ತೀರಿ ಎನ್ನುವ ಪ್ರಶ್ನೆ ಬರುತ್ತೆ. ಪ್ರಪಂಚದಲ್ಲಿ ಎಷ್ಟೊಂದು ವಿಚಾರಧಾರೆಗಳಿವೆ, ಎಷ್ಟೊಂದು ಮತಪಂಥಗಳಿವೆ, ಎಷ್ಟೊಂದು ದಾರ್ಶನಿಕರಿದ್ದಾರೆ, ತಿಳಿದವರಿದ್ದಾರೆ. ಅವರೆಲ್ಲರ ಮಾತುಗಳನ್ನು ಹೇಗೆ ಬದುಕಬೇಕು ಅಂತ ಅವರು ಹೇಳಿದ ಎಲ್ಲವುಗಳನ್ನು ಸಮಾನವಾಗಿ ಒಪ್ಪುವುದಲ್ಲ. ನೀವ್ಯಾಕೆ ನಿಮ್ಮ ಧರ್ಮವನ್ನು ಹಿರಿದು ಅಂತ ಹೇಳ್ತೀರಿ ಅನ್ನುವ ಪ್ರಶ್ನೆ ಬರುತ್ತೆ. ಪ್ರಪಂಚದಲ್ಲಿ ಹುಟ್ಟಿದ ವಿಚಾರಧಾರೆಗಳನ್ನೆಲ್ಲ ಖಂಡಿತವಾಗಿ ಸ್ವೀಕರಿಸಬೇಕು. ಯಾವ ವಿಚಾರಧಾರೆಯನ್ನು ಸಾರಾಸಗಾಟಾಗಿ ತಿರಸ್ಕರಿಸಬೇಕಾಗಿಲ್ಲ. ಯಾಕೆಂದರೆ ಯಾವ ವಿಚಾರಧಾರೆ ಕೂಡ 100ಕ್ಕೆ 100ರಷ್ಟು ಕೆಟ್ಟದ್ದು ಅಂತ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಮನುಷ್ಯನ, ಹಲವಾರು ಮನುಷ್ಯನ ಆಲೋಚನೆಗಳನ್ನೇ ನಾವು ಮತ ಅಥವಾ ವಿಚಾರಧಾರೆ, ಪಂಥ ಅಂತ ಕರಿತೀವಲ್ಲ, ಇದು ಸಂಪೂರ್ಣ ತಪ್ಪಿರೋದಕ್ಕೆ ಹೇಗೆ ಸಾಧ್ಯ? ಹಾಗಿರೋದಕ್ಕೆ ಸಾಧ್ಯ ಇಲ್ಲ. ಯಾವುದೇ ಮತ ಬಂದರೂ, ಯಾವುದೇ ವಿಚಾರಧಾರೆ ಬಂದರೂ, ಜಗತ್ತಿನ ಯಾವುದೇ ಒಬ್ಬ ದಾರ್ಶನಿಕ ಅಥವಾ ಸಮಾಜ ಸುಧಾರಕ ಅಥವಾ ಒಬ್ಬ ಚಿಂತಕ, ಯಾವ ಹೆಸರಲ್ಲಿ ಬೇಕಿದ್ರೂ ಹೇಳೋಣ, ಅವನು ಒಂದು ಅಂಶವನ್ನು ಕೊಟ್ಟರೆ, ಒಂದು ವಿಚಾರಧಾರೆಯನ್ನು ಇಟ್ಟರೆ ಅವುಗಳನ್ನು ಕೇಳಬೇಕು ಮತ್ತು ಅವುಗಳಲ್ಲಿ ಎಷ್ಟು ಉಪಯುಕ್ತವಾದದ್ದು ಅಷ್ಟನ್ನು ಖಂಡಿತವಾಗಿ ಸ್ವೀಕರಿಸಬೇಕಾಗತ್ತೆ. ಹಾಗಾಗಿ ಧರ್ಮದ ನೆಲೆಯಲ್ಲಿ ನಿಂತು ನೋಡಿದಾಗ ಯಾವ ವಿಚಾರಧಾರೆಗಳು ಕೂಡ ಸಾರಾಸಗಾಟಾಗಿ ತಿರಸ್ಕಾರಕ್ಕೆ ಯೋಗ್ಯವಾದದ್ದಲ್ಲ. ಯಾಕೆಂದರೆ ಧರ್ಮ ಎಲ್ಲವನ್ನ ಒಳಗೊಂಡೇ ಇರುತ್ತೆ, ಎಲ್ಲರನ್ನ ಒಳಗೊಂಡೇ ಇರುತ್ತೆ. ಅಲ್ಲಿ ಯಾರನ್ನೂ ಅದು ಬೇರ್ಪಡಿಸೋದಿಲ್ಲ. ಅಲ್ಲೊಂದು ಗೋಡೆ ಇಲ್ಲ, ಇದು ಬೇರೆ ಅದು ಬೇರೆ ಅನ್ನುವ ಅಂಶ ಇಲ್ಲ. ಸನಾತನ ಧರ್ಮ ಅಂತ ಕರೆದುಕೊಂಡಾಗ ಸನಾತನ ಧರ್ಮ ಇದೊಂದು ಬೇರೆಯದೇ ಒಂದು ಗುಂಪು, ಬೇರೆಯದೇ ವಿಚಾರಧಾರೆ ಅಂತ ಖಂಡಿತವಾಗಿಯೂ ಅಲ್ಲ. ಇದು ಎಲ್ಲರಿಗೂ ಸೇರಿದ್ದು ಮತ್ತು ಎಲ್ಲರಿಗೂ ಸಂಬಂಧಿಸಿದ್ದು.
ಇದರ ಶ್ರೇಷ್ಠತೆ ಆರಂಭ ಆಗೋದೇ ಇಲ್ಲಿ. ಎಲ್ಲಿ ಅಂತ ಅಂದರೆ ಎಲ್ಲರನ್ನೂ ಒಳಗೊಳ್ಳುತ್ತೆ, ಎಲ್ಲವನ್ನೂ ಒಳಗೊಂಡಿದೆ ಅನ್ನೋದೇ ಈ ಧರ್ಮದ ಶ್ರೇಷ್ಠತೆ. ನೋಡಿ, ಸನಾತನ ಧರ್ಮದ ಕೃತಿಗಳನ್ನು ನಾವು ಅವಲೋಕಿಸಿದರೆ ಅವು ಬರಿಯ ಪೂಜೆ ಮಾಡೋದನ್ನು ಮಾತ್ರ ಹೇಳಲ್ಲ, ಬರೀ ಉಪಾಸನೆ ಮಾಡೋದನ್ನು ಹೇಳಲ್ಲ, ಬರೀ ದೇವರ ಕುರಿತಾಗಿ ಮಾತ್ರ ಹೇಳೋಲ್ಲ. ಅದು ಏನನ್ನೆಲ್ಲ ಹೇಳುತ್ತೆ ಅಂದರೆ ಬದುಕಿಗೆ ಬೇಕಾದ ಎಲ್ಲ ಸಂಗತಿಗಳನ್ನು ಹೇಳುತ್ತೆ. ನೀವು ಯಾವುದೇ ಕೃತಿಗಳನ್ನು ತೆಗೆದುಕೊಳ್ಳಿ, ರಾಮಾಯಣ ತೆಗೆದುಕೊಳ್ಳಿ, ಮಹಾಭಾರತ ತೆಗೆದುಕೊಳ್ಳಿ, ವೇದಗಳನ್ನು ತೆಗೆದುಕೊಳ್ಳಿ, ಪುರಾಣಗಳನ್ನು ತೆಗೆದುಕೊಳ್ಳಿ, ಅಥವಾ ನಂತರ ಬಂದ್ರಲ್ಲ ಎಷ್ಟೊಂದು ಜನ ಇಲ್ಲಿ ಸಂತರು ಬಂದ್ರಲ್ಲ, ಅವರೆಲ್ಲರ ಮಾತಿನಲ್ಲಿ ಇಡೀ ಬದುಕಿಗೆ ಬೇಕಾದದ್ದಿದೆ ಅಂತ. ನೀವೀಗ ಆಯುರ್ವೇದ ಇದೆಯಲ್ಲ, ಆಯುರ್ವೇದ ಅನ್ನೋದೊಂದು ಚಿಕಿತ್ಸಾ ಪದ್ಧತಿ, ಆಯುರ್ವೇದ ಅನ್ನೋದು ಒಂದು ಜೀವನ ಪದ್ಧತಿ. ಇದು ಧರ್ಮದ ಒಳಗೆ ಬಂದಿರೋದು, ಹೊರಗಲ್ಲ. ಆಯುರ್ವೇದ ಅನ್ನುವ ಒಂದು ವೈದ್ಯ ಪದ್ಧತಿ ಧರ್ಮದಿಂದ ಹೊರಗಡೆ ಇಲ್ಲ, ಒಳಗಡೆಯೇ ಇದೆ ಅದು. ಹಾಗೆಯೇ ಬರೀ ಮನುಷ್ಯರಿಗೆ ಅಲ್ಲಿ ಸಂಬಂಧಪಟ್ಟಿದ್ದಲ್ಲ, ಇಲ್ಲಿ ಗಜ ಚಿಕಿತ್ಸೆ ಇದೆ, ಅಶ್ವಚಿಕಿತ್ಸೆ ಇದೆ, ಬೇರೆ ಬೇರೆ ಪ್ರಾಣಿಗಳಿಗೆ ಸಂಬಂಧಪಟ್ಟ ಚಿಕಿತ್ಸೆಗಳಿವೆ. ಇವೆಲ್ಲ ಧರ್ಮದ ಗ್ರಂಥಗಳು ಅಂತಲೇ ಕರೆಸಿಕೊಳ್ಳುತ್ತವೆ. ಸನಾತನ ಧರ್ಮದ ಧರ್ಮಗ್ರಂಥ ಯಾವುದು ಅಂತ ಕೇಳಿ ಕೆಳಗಡೆ ಭಗವದ್ಗೀತೆ ಅಂತ ಬರೆಯೋದಿದೆಯಲ್ಲ, ಭಾಳ ತಪ್ಪು ಇದು. ಸನಾತನ ಧರ್ಮದ ಧರ್ಮಗ್ರಂಥಗಳಿವೆಲ್ಲ ಚಾಣಕ್ಯನ ಅರ್ಥಶಾಸ್ತ್ರ ಇದೆ. ಅದೇನದು ಅಂದರೆ ಅದು ದೇವರ ಬಗ್ಗೆ ಮಾತಾಡೋದಲ್ಲ, ಅದು ರಾಜನೀತಿಯ ಬಗ್ಗೆ ಮಾತಾಡುತ್ತೆ. ರಾಜನೀತಿ ಅಂದ್ರೇನು? ಒಬ್ಬ ರಾಜ ಹೇಗಿರಬೇಕು, ಪ್ರಜೆಗಳನ್ನು ಹೇಗೆ ನೋಡ್ಕೊಳ್ಬೇಕು, ವ್ಯವಸ್ಥೆ ಹೇಗಿರಬೇಕು ಅಂತ ಒಂದೊಂದು ದೇಶ ಸಂವಿಧಾನಗಳನ್ನು ರೂಪಿಸಿಕೊಳ್ಳುತ್ತಲ್ಲ, ಅಂಥ ಒಂದು ಜಾಗತಿಕ ಸಂವಿಧಾನ ಅದು ಅವನ ಅರ್ಥಶಾಸ್ತ್ರ ಅಂತ ಅನ್ನೋದು. ಅದನ್ನು ನಾವು ಧಾರ್ಮಿಕ ಗ್ರಂಥ ಅಂತಲೇ ಕರಿತೀವಿ, ಧರ್ಮ ಅಂತ ಅದನ್ನು ಬೇರ್ಪಡಿಸಿ ನೋಡೋದಕ್ಕಾಗೋದಿಲ್ಲ. ಹೀಗೆ ಬದುಕಿನ ಎಲ್ಲವನ್ನು ಒಳಗೊಂಡಿರೋದಿದೆಯಲ್ಲ, ಇದು ಸನಾತನ ಧರ್ಮದ ಶ್ರೇಷ್ಠತೆ. ಎಲ್ಲವನ್ನ ಅನ್ನುವಾಗ ಎಲ್ಲರನ್ನ ಅಂತ ಕೂಡ ನಾನು ಹೇಳಿದೆ. ಸಾಧಾರಣವಾಗಿ ಮತಗಳು ಮನುಷ್ಯನಿಗಾಗಿ ರೂಪುಗೊಂಡಿರುತ್ತವೆ. ಹೊರಗಡೆ ನೋಡಿ, ಹುಟ್ಟಿದ ಎಷ್ಟೊಂದು ಮತಗಳಿವೆಯಲ್ಲ, ಅವುಗಳು ಯಾರಿಗಾಗಿ ರೂಪುಗೊಂಡಿರ್ತವೆ ಅಂದರೆ ಅದು ಮನುಷ್ಯನಿಗಾಗಿ ರೂಪುಗೊಂಡಿರ್ತವೆ. ಅಂದರೆ ಆ ಥರ ಯಾರು ಬದುಕಬೇಕು? ಮನುಷ್ಯ ಬದುಕಬೇಕು. ಆದರೆ ಸನಾತನ ಧರ್ಮ ಅದು ಮನುಷ್ಯನಿಗಾಗಿ ಮಾತ್ರ ಇದ್ದಿದ್ದೇ ಅಲ್ಲ. ಈ ಧರ್ಮದ ಒಳಗೆ ಮರಗಳಿವೆ, ಈ ಧರ್ಮದ ಒಳಗೆ ಪಶುಗಳಿವೆ, ಈ ಮರದ ಒಳಗೆ ಪಕ್ಷಿಗಳಿವೆ, ಜೀವಜಂತುಗಳೆಲ್ಲವೂ ಇವೆ. ಯಾಕೆ ಅಂದರೆ ಇಲ್ಲಿ ವೃಕ್ಷಕ್ಕೋ ಪಶುವಿಗೋ ಪ್ರಾಣಿಗೋ ದೈವತ್ವವನ್ನು ಕೊಟ್ಟಿದ್ದೀವಿ ನಾವು, ಹರಿಯೋ ನೀರಲ್ಲಿ ದೈವತ್ವವನ್ನು ಕಂಡಿದ್ದೀವಿ. ಮತ್ತು ಇವುಗಳೆಲ್ಲದರ ರಕ್ಷಣೆಯ ಅಂಶಗಳಿವೆಯಲ್ಲ, ಇವೆಲ್ಲ ಧರ್ಮದಲ್ಲಿ ಸೇರಿಕೊಳ್ಳುತ್ತೆ ಅಂತ. ರಾಜನೀತಿ, ಆಳುವಿಕೆ ಅಥವಾ ಮ್ಯಾನೇಜ್ಮೆಂಟ್ನಂಥ ಅಂಶಗಳು, ಚಿಕಿತ್ಸೆಯಂಥ ಅಂಶಗಳು ಹೇಗೆ ಒಂದು ಸಬ್ಜೆಕ್ಟ್ಗಳಾಗಿ ಧರ್ಮದ ಒಳಗೆ ಬರ್ತವೋ, ಹಾಗೆ ಯಾವ ಭೇದವೂ ಇಲ್ಲದೆ, ಭೇದದ ಯಾವ ಭಾವವೂ ಇಲ್ಲದೆ ಜೀವಜಗತ್ತಿನ ಪ್ರತಿ ಪ್ರಾಣಿ, ಪ್ರತಿ ಪಕ್ಷಿ, ಮರ, ಗಿಡ, ನೀರು, ಮಣ್ಣು ಕೂಡ ಧರ್ಮದ ಒಳಗೆ ಸೇರಿಕೊಳ್ಳುತ್ತೆ ಅಂತ. ಹಾಗಾಗಿ ನಾವೊಂದು ಭೂ ಸಂರಕ್ಷಣೆ ಮಾಡ್ತೀವಿ ಅಂದರೆ ಅದು ಕೂಡ ಧರ್ಮವೇ. ಒಂದು ಬೆಳೆ ಬೆಳಿತೀವಿ ಅಂದರೆ ಅದು ಕೂಡ ಧರ್ಮವೇ. ರೈತನಿಗೊಂದು ಧರ್ಮ ಇದೆ, ಮಾರಾಟ ಮಾಡುವವನಿಗೊಂದು ಧರ್ಮ ಇದೆ, ವ್ಯಾಪಾರ ಕೂಡ ಇಲ್ಲಿ ಧರ್ಮವೇ. ಅದು ಧರ್ಮದಿಂದ ಹೊರತಾದದ್ದಾಗೋದಿಲ್ಲ. ಹೇಗೆ ವ್ಯಾಪಾರ ಮಾಡಬೇಕು, ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದು ಧರ್ಮದ ಚೌಕಟ್ಟಿನ ಒಳಗೆ ಬರುತ್ತೆ, ಹೊರಗೆ ಬರೋದಿಲ್ಲ. ಸನಾತನ ಧರ್ಮ ಯಾಕೆ ಶ್ರೇಷ್ಠ ಅಂದರೆ ಬದುಕಿನ ಎಲ್ಲ ಸಂಗತಿಗಳನ್ನು ಅದು ತನ್ನೊಳಗೆ ಸೇರಿಸಿಕೊಂಡಿರೋದ್ರಿಂದ ಮತ್ತು ಜೀವ ಜಗತ್ತಿನಲ್ಲಿ ಇರುವ ಎಲ್ಲವನ್ನೂ ಅದು ತನ್ನೊಳಗೆ ಸೇರಿಸಿಕೊಂಡಿದ್ದರಿಂದಾಗಿ ಅಂತ. ನಮ್ಮಲ್ಲಿ ಪ್ರತಿನಿತ್ಯ ವೈಶ್ವದೇವ ಮಾಡಬೇಕು ಅನ್ನುವ ಒಂದು ಕ್ರಮ ಇತ್ತು ಪ್ರಾಚೀನವಾಗಿ. ಊಟ ಮಾಡೋದಕ್ಕಿಂತ ಮೊದಲು ವೈಶ್ವದೇವ ಅಂತ ಮಾಡಬೇಕು ಅಂತ. ಅದೇನು ಅಂದರೆ ಅಗ್ನಿಗೆ ಆಹುತಿಗಳನ್ನು ಕೊಡಬೇಕು ದೇವತೆಗಳ ತೃಪ್ತ್ಯರ್ಥವಾಗಿ. ಯಾಕೆ ಕೊಡಬೇಕು ಅಂತ ಕೇಳಿದರೆ, ಅಡಿಗೆ ಮಾಡುವಾಗ ಹಿಂಸೆ ನಡೆದಿದೆ, ಆ ಹಿಂಸೆಯ ಪ್ರಾಯಶ್ಚಿತ್ತಕ್ಕಾಗಿ ಅಂತ. ಅಡಿಗೆ ಮಾಡುವಾಗ ಹಿಂಸೆ ನಡೆದಿದೆ ಅಂದರೆ ಅಲ್ಲಿ ಮಾಂಸಾಹಾರ ಇತ್ತು ಹಿಂಸೆ ನಡೆದಿದೆ ಅಂತಲ್ಲ. ನೀವು ಶುದ್ಧ ವೆಜ್ಜಾಹಾರ ಮಾಡಿದರೂ ಹಿಂಸೆ ನಡೆದಿದೆ ಅಂತಲೇ ಹೇಳುತ್ತೆ ಧರ್ಮ. ಹೇಗೆ? ನಾವು ಕೆಲಸ ಮಾಡುವಾಗ ಸೂಕ್ಷ್ಮ ಜೀವಿಗಳೆಲ್ಲ ಸಾಯ್ತವೆ, ನಾವು ರುಬ್ಬುತ್ತೀವಿ, ನಾವು ಕತ್ತರಿಸ್ತೀವಿ, ಅಡುಗೆ ಮಾಡುವಾಗ ಬೇಯಿಸ್ತೀವಿ. ಇಲ್ಲೆಲ್ಲವೂ ನಾವಿವತ್ತು ಬ್ಯಾಕ್ಟೀರಿಯಾ ಇನ್ನೊಂದು ಅಂತ ಹೇಳ್ತೀವಲ್ಲ, ಸೂಕ್ಷ್ಮಾಣುಗಳೇನಿವೆ ಅವುಗಳು ಸಾಯ್ತವೆ. ಇದು ಹಿಂಸೆ, ಇದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋ ಅಂತವು ಹೇಳುತ್ತವೆ. ವೈಶ್ವದೇವ ಅನ್ನೋದನ್ನು ಮಾಡೋದ್ರ ಮೂಲಕ ಪ್ರಾಯಶ್ಚಿತ್ತ ಮಾಡ್ಕೋ ಅಂತ ಧರ್ಮ ಹೇಳುತ್ತೆ ಅಂತ. ಅಂದರೆ ಅರ್ಥ ಏನು ಅಂತ ಅಂದರೆ ಈ ಕೆಲಸಗಳು, ಈ ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಕೂಡ ಧರ್ಮದ ಚೌಕಟ್ಟಿನೊಳಗೆ ಬಂತು. ಮತ್ತು ಕಣ್ಣಿಗೆ ಕಾಣುವ ಗೋವಿನಂಥ ಪ್ರಾಣಿಯಲ್ಲ, ಒಂದು ಸೂಕ್ಷ್ಮ ಪ್ರಾಣಿಯ ಬದುಕಿಗೂ ಕೂಡ ಧರ್ಮ ಒಂದು ಗೌರವವನ್ನು ಕೊಡ್ತು, ಅದರ ಅಸ್ತಿತ್ವವನ್ನು ಮಾನ್ಯ ಮಾಡ್ತು. ಬದುಕಬೇಕು,
ಬದುಕಬೇಕು ಅಂತಂದಾಗ ಜೀವೋ ಜೀವಸ್ಯ ಜೀವನಂ ಅಂತ. ಪ್ರಾಣಿಗಳನ್ನೋ ಇನ್ನೊಂದನ್ನೋ ಸೂಕ್ಷ್ಮ ಜೀವಿಗಳೋ ಕಣ್ಣಿಗೆ ಕಾಣುವ ಸ್ಥೂಲ ಜೀವಿಗಳೋ ಬಳಸಬೇಕಾಗಿ ಬರುತ್ತೆ. ಆದರೆ ಹಾಗೆ ಬಳಸೋದು ಪೂರ್ಣ ಒಪ್ಪಿತವಲ್ಲ. ಹಾಗಂತ ಬಳಸದೇ ಇದ್ದರೆ ಬದುಕು ಇರೋದಿಲ್ಲ. ಹಾಗೆ ಬಳಸಿದಾಗ ಈ ಎಚ್ಚರಿಕೆಯಲ್ಲಿ ನಾನು ನನಗಾಗಿ ಇದನ್ನು ಬಳಸ್ತಾ ಇದ್ದೀನಿ, ಹಾಗಾಗಿ ಇದೊಂದು ತಪ್ಪೇನೆ, ನಾನು ಇದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತೀನಿ ಅನ್ನುವ ಭಾವ ಇದೆಯಲ್ಲ, ಈ ಒಳಗೊಳ್ಳುವ ಭಾವವೇ ನಿಜವಾಗಿ ಹೇಳಬೇಕು ಅಂದರೆ ಸನಾತನ ಧರ್ಮದ ಶ್ರೇಷ್ಠತೆ ಅಂತ ಹೇಳಬೇಕು. ಬದುಕಿನಲ್ಲಿ ಹೇಗೆ ವಿಸ್ತಾರವಾಗಿ ಕಾಣಿಸ್ಕೊಳ್ತೋ ಇದೋ ಅದು ಕೂಡ ಇದರ ಶ್ರೇಷ್ಠತೆಯಾಗತ್ತೆ ಅಂತ. ಹೇಗೆ ಅಂತ ಅಂದರೆ ಎಲ್ಲದನ್ನು ಗೌರವಿಸಿದ ವಿಧಾನ ಅಂತ, ಎಲ್ಲರನ್ನೂ ಗೌರವಿಸಿದ ವಿಧಾನ ಅಂತ. ಎಲ್ಲಿ ಅಂದರೆ ಹೊರಗಡೆ ಎಲ್ಲ ಕಡೆ ಕಾಣ್ತೀವಿ ನಾವು. ನಮ್ಮ ಯಾರು ದೇವರು ಅಂತ ಅಂದಾಗ, ಯಾರಿಗೆ ನಮಸ್ಕರಿಸಬೇಕು ಅಂತ ಅಂದಾಗ, ಯಾರಿಗೆ ಪೂಜಿಸಬೇಕು ಅಂತಂದಾಗ ಸನಾತನ ಧರ್ಮದಲ್ಲಿ ದೇವತೆಗಳಿಗೆ ಕಾಣದ ಭಗವಂತನಿಗೆ ಪೂಜೆ ಸಲ್ಲುವಂತೆ ಕಾಣುವವರಿಗೂ ಪೂಜೆ ಸಲ್ಲುತ್ತೆ. ನಾವಿಲ್ಲಿ ತಂದೆ ತಾಯಿಯನ್ನು ಗೌರವಿಸಬೇಕು, ತಂದೆ ತಾಯಿಯನ್ನು ಪೂಜಿಸಬೇಕು, ಒಬ್ಬ ಶಿಕ್ಷಕನನ್ನು ಪೂಜಿಸಬೇಕು ಅಂತ ಹೇಳುವಾಗ ದೈವತ್ವವನ್ನು ಇಲ್ಲೆಲ್ಲ ಕಂಡ್ವಿ. ದೈವತ್ವವನ್ನು ಇಷ್ಟೇ ಯಾಕೆ ಮರಗಿಡಗಳಲ್ಲಿ ಕಂಡ್ವಿ. ಮನೆಗಳನ್ನು ಕಟ್ಟಿದಾಗ ಮರಗಳನ್ನು ಕಡಿತೀವಲ್ಲ, ಅದಕ್ಕೆ ಪ್ರಾಯಶ್ಚಿತ್ತವನ್ನು ಹೇಳ್ತಾರೆ. ಯಾಕೆಂದರೆ ಅಲ್ಲಿ ದೈವತ್ವ ಇದೆ, ಅದನ್ನು ಕಡಿಬಾರದು ಅಂತ. ಇಡೀ ಜಗತ್ತಿನ ಅಣುವಿನಲ್ಲಿ ಭಗವಂತನನ್ನು ಕಂಡಿದ್ದಿದೆಯಲ್ಲ, ಅದು ಸನಾತನ ಧರ್ಮದ ಅತ್ಯಂತ ಶ್ರೇಷ್ಠತೆ ಅಂತ ಹೇಳಬೇಕು. ಇಲ್ಲಿ ದೇವರಲ್ಲದ್ದು ಯಾವುದೂ ಇಲ್ಲ ಅಂತ, ದೇವರಲ್ಲದ್ದು ಯಾವುದೂ ಇಲ್ಲ ಅಂತ. ಎಲ್ಲವೂ ದೇವರು ಇಲ್ಲಿ. ಅಣು ರೇಣು ತೃಣ ಕಾಷ್ಟಗಳಲ್ಲಿ ಭಗವಂತ ಇದ್ದಾನೆ ಅಂತ ಒಂದು ವಾಕ್ಯ ಭಾಳ ಸುಂದರವಾಗಿದೆ. ಅಣು, ತೃಣ ಅಂದರೆ ಹುಲ್ಲು, ರೇಣು ಅಂದರೆ ಒಂದು ಧೂಳ ಕಣ. ಅಣು ಅದಕ್ಕಿಂತ ಚಿಕ್ಕದು, ಧೂಳಿನ ಕಣಕ್ಕಿಂತ ಒಂದು ಹುಲ್ಲು ದೊಡ್ಡದು, ಅದಕ್ಕಿಂತ ಕಾಷ್ಟ ಒಂದು ಕಟ್ಟಿಗೆ ದೊಡ್ಡದು. ಹೀಗೆ ಅಣುವಿನಿಂದ ಆರಂಭಿಸಿ ಎಲ್ಲದರಲ್ಲೂ ದೈವತ್ವ ಇದೆ ಅನ್ನೋದನ್ನು ಹೇಳಿದ್ದಲ್ಲ, ಶೋಧಿಸಿದ್ದಿದೆಯಲ್ಲ, ಇದು ಸನಾತನ ಧರ್ಮದ ಶ್ರೇಷ್ಠತೆಯ ಅಂಶ ಆಗತ್ತೆ. ಹಾಗಾಗಿಯೇ ಈ ಧರ್ಮದಲ್ಲಿ ಬದುಕುವಾಗ ಅತ್ಯಂತ ಸಹಾನುಭೂತಿಯಿಂದ ಬದುಕಬೇಕಾಗತ್ತೆ. ಅಂದರೆ ಭೋಗ ಪ್ರಧಾನವಾಗಿ ಜಗತ್ತಿರುವುದು ಮನುಷ್ಯನ ಉಪಭೋಗಕ್ಕೆ, ನನ್ನ ಉಪಭೋಗಕ್ಕೆ ಅಂತ ಇಲ್ಲಿ ಭಾವಿಸುವಂತೆಯೇ ಇಲ್ಲ ಅಂತ. ಅದರಿಂದಲೇ ಮೌಲ್ಯ ಮತ್ತು ನೀತಿಗಳು ಈ ಧರ್ಮದ ಪ್ರಧಾನ ಅಂಗಗಳಾಗಿ ಬಿಡ್ತವೆ. ಮೌಲ್ಯವನ್ನು ಬಿಟ್ಟು ಬದುಕುವಂತೆಯೇ ಇಲ್ಲ, ನೀತಿಯನ್ನು ಬಿಟ್ಟು ಬದುಕುವಂತೆಯೇ ಇಲ್ಲ. ನಮ್ಮ ಪುರಾಣಗಳನ್ನು ನೋಡಿ, ರಾಮಾಯಣ ಮಹಾಭಾರತಗಳನ್ನು ನೋಡಿ, ಇಲ್ಲಿ ಈಗ ರಾಮಾಯಣವನ್ನು ತೆಗೆದುಕೊಂಡ್ರೆ ರಾಮ ರಾವಣ ಇಬ್ಬರಿದ್ದಾರೆ. ರಾಮನನ್ನು ದೇವರು ಅಂತ ಕರಿತೀವಿ, ರಾಮಾಯಣದ ನಾಯಕ. ರಾವಣನನ್ನು ದುಷ್ಟ ಅಂತ ಕರಿತೀವಿ, ಅವನು ಖಳನಾಯಕ. ಆದರೆ ಇದು ಆಸ್ತಿಕನಿಗೂ ನಾಸ್ತಿಕನಿಗೂ ನಡೆದ ಇದಲ್ಲ, ಯುದ್ಧ ಅಲ್ಲ. ರಾಮ ಎಷ್ಟು ಆಸ್ತಿಕನೋ ರಾವಣನೂ ಅಷ್ಟೇ ಆಸ್ತಿಕ. ರಾವಣನೂ ಪೂಜೆ ಮಾಡುವವನೇ, ರಾವಣನೂ ದೈವಭಕ್ತನೇ. ರಾಮ ಹೇಗೆ ವೇದಾಂಗಗಳನ್ನು ಓದಿದನೋ ರಾವಣನೂ ವೇದಾಂಗಗಳನ್ನು ಓದಿದವನು. ಆದರೆ ಒಬ್ಬ ರಾವಣನನ್ನು ದುಷ್ಟ ಅಂತ ಕರಿತೀವಿ, ಒಬ್ಬ ರಾಮನನ್ನು ಶಿಷ್ಟ ಅಂತ ಕರಿತೀವಿ. ಭೇದ ಎಲ್ಲಿ ಬಂತು ಅಂದರೆ ಮೌಲ್ಯ ಯಾರದ್ದು, ನೀತಿಯುತವಾದ ಬದುಕು ಯಾರಿದ್ದು. ಅವನು ಆಸ್ತಿಕನೇ ಆಗಿರ್ಬೋದು, ಪರಮದೈವ ಭಕ್ತನಾಗಿರ್ಬೋದು ರಾವಣ. ವೇಷಭೂಷಗಳೆಲ್ಲ ಅವನದು ಅತ್ಯಂತ ಧಾರ್ಮಿಕವಾದದ್ದೇ ಆಗಿರ್ಬೋದು ರಾವಣನದ್ದು. ಆದರೆ ಬದುಕಿನಲ್ಲಿ ಅಳವಡಿಸಿಕೊಂಡ ನೀತಿ ಇದೆಯಲ್ಲ, ಅದು ಜಗತ್ತು ನನಗೆ ಭೋಗ ಸಾಮಗ್ರಿ ಅಂತ ರಾವಣ ಭಾವಿಸಿದ. ಜಗತ್ತು ನನಗೆ ಪೂಜ್ಯವಾದದ್ದು, ಗೌರವಾರ್ಹವಾದದ್ದು ಅಂತ ರಾಮ ಭಾವಿಸಿದ. ರಾಮನ ಬದುಕಿನಲ್ಲಿ ಎಲ್ಲರ ಬದುಕಿಗೂ ಗೌರವ ಇದೆ, ಎಲ್ಲರ ಮಾತಿಗೂ ಬೆಲೆ ಇದೆ. ತಾನು ಅತ್ಯಂತ ಪ್ರೀತಿಸುವ ಪತ್ನಿಯನ್ನು ಪ್ರಜೆಗಳು ಮಾತನಾಡಿದರು ಅನ್ನೋ ಕಾರಣಕ್ಕೆ ಬಿಟ್ಟ ಅವನು. ಅಂದರೆ ಯಾರ ಮಾತಿಗೂ ನಾನು ಬೆಲೆ ಕೊಡ್ತೀನಿ ಅಂತ ಅಷ್ಟು ಎಲ್ಲರನ್ನ ಗೌರವಿಸುವ ವಿಧಾನ ಒಂದಾದರೆ, ಯಾರ ಮಾತನ್ನೂ ನಾನು ಕೇಳೋಲ್ಲ, ಜಗತ್ತಿನಲ್ಲಿರುವ ಶ್ರೇಷ್ಠವಾದದ್ದೆಲ್ಲ ನಾನು ಭೋಗಿಸಬೇಕು ಅಂತಂದುಕೊಳ್ಳುವವ ರಾವಣನಾಗುತ್ತಾನೆ ಅಂತ. ಅಂದರೆ ಧರ್ಮ ಮತ್ತು ಅಧರ್ಮ ಅನ್ನುವ ವಿಮರ್ಶೆ ನೀನು ಆಸ್ತಿಕನೋ ದೈವಭಕ್ತನೋ ಅನ್ನೋದ್ರ ಮೇಲೆ ನಿರ್ಣಯ ಆಗಿಲ್ಲ. ಬದುಕು ಎಷ್ಟು ನೀತಿಯುತವಾದದ್ದು, ಬದುಕು ಎಷ್ಟು ಮೌಲ್ಯಯುತವಾದದ್ದು ಅನ್ನೋದ್ರ ಮೇಲೆ ನಿರ್ಣಯ ಆಗುತ್ತೆ ಅಂತ ಹೇಳಿರೋದಿದೆಯಲ್ಲ, ಅದು ಸನಾತನ ಧರ್ಮದ ಶ್ರೇಷ್ಠತೆ ಅಂತ. ನೀವು ಮಹಾಭಾರತಕ್ಕೆ ಬಂದರೆ ದುರ್ಯೋಧನನೂ ಹಾಗೆಯೇ, ದುರ್ಯೋಧನನು ದೈವಭಕ್ತನೇ. ಆದರೆ ಅವನು ಯಾಕೆ ದುಷ್ಟನಾಗ್ತಾನೆ ಅಂದರೆ ಇನ್ನೊಬ್ಬರ ಆಸ್ತಿ ನನ್ನದು ಅಂತ ಹೇಳ್ದ, ಅವನು ದುಷ್ಟ ಅಂತ ಕರೆಸಿಕೊಂಡ ಅಂತ. ಇಂಥದೇ ಕಥೆಗಳನ್ನು ನಮ್ಮ ಇತಿಹಾಸ ಪುರಾಣಗಳು ನಮಗೆ ತಿಳಿಸಿಕೊಟ್ವು ಅಂತ. ಹಾಗೆ ಇಡೀ ಜಗತ್ತಿನ ಕುರಿತು ಸಹಾನುಭೂತಿಯಿಂದ ನೋಡ್ತಾ ಎಲ್ಲರೂ ಬದುಕಬೇಕು ಮತ್ತು ಎಲ್ಲರೂ ಚೆನ್ನಾಗಿ ಬದುಕಬೇಕು, ಎಲ್ಲವರೊಂದಿಗೆ ಬದುಕುವ ಸಮೂಹದ ಬದುಕು
ಧರ್ಮಮಯವಾದ ಬದುಕು ಅಂತ ಹೇಳಿದ್ದು ಸನಾತನ ಧರ್ಮದ ಶ್ರೇಷ್ಠತೆ ಅಂತ. ಇಲ್ಲಿ ಒಬ್ಬನ ಬದುಕು ಅಂತ ಇಲ್ಲ ಅಂತ, ಇಲ್ಲಿ ಎಲ್ಲ ಬದುಕು ಸಮೂಹದ್ದೇ ಬದುಕು, ಊರು ಒಟ್ಟಿಗಿರಬೇಕು. ನಮ್ಮ ಉಪಾಸನೆಗಳನ್ನೆಲ್ಲ ನೋಡಿ, ಜಾತ್ರೆ ಇದೆ ನಮ್ಮಲ್ಲಿ, ಒಬ್ಬನೇ ಕುಳಿತು ಭಜನೆ ಮಾಡೋದೋ ಜಪ ಮಾಡೋದೋ ಇರೋದಕ್ಕಿಂತ, ಒಬ್ಬನೇ ತಪಸ್ಸು ಮಾಡ್ತಾ ಇದ್ದ ಅನ್ನೋದಕ್ಕಿಂತ ನಮ್ಮ ಉಪಾಸನೆಗಳೆಲ್ಲ ಸಮೂಹದ್ದೇ, ಜನ ಸೇರಿಯೇ ಮಾಡಬೇಕಾಗಿರೋದು ಅದನ್ನು. ಯಾಕೆ ಅಂದರೆ ಸಮೂಹದ ಬದುಕಿಗೆ ಆದ್ಯತೆ ಇಲ್ಲಿ. ನೀವೇನು ಮಾಡಿದರೂ ಸಮೂಹದ ಬದುಕಾಗಬೇಕು. ಒಂದು ವಿವಾಹ ಅಂತ ಅಂದರೆ ಜಗತ್ತಿನ ಬೇರೆ ಕಡೆಯಲ್ಲಿ ಯಾರೋ 4 ಜನ ಸೇರಿಕೊಂಡೊಂದು ಮದುವೆ ನಡೆಯುತ್ತೆ. ಭಾರತೀಯರಲ್ಲಿ ಹಾಗಿಲ್ಲ. ನಮ್ಮಲ್ಲಿ ಎಷ್ಟೋ ಜನ ಹೇಳ್ತಾರೆ ಆಡಂಬರದ ಮದುವೆ, ಅದು ಖರ್ಚಾಗತ್ತೆ. ಸರಿ, ಆ ಸಮಸ್ಯೆಯೂ ಇದೆ, ಇಲ್ಲ ಅಂತಲ್ಲ. ಆದರೆ ಒಂದು ವಿವಾಹ ಅಂತ ಅನ್ನೋದು ಕೂಡ ನಮ್ಮ ಧಾರ್ಮಿಕವಾದ ವಿಧಾನದಲ್ಲಿ ಹೇಗೆ ಅಂದರೆ ಅಲ್ಲಿ ಸಾಕಷ್ಟು ಜನ ಇರಬೇಕು, ಎಲ್ಲರೂ ಖುಷಿ ಪಡಬೇಕು, ಎಲ್ಲರೂ ತೃಪ್ತಿ ಪಡಬೇಕು. ಇದು ಅಂದರೆ ಸಮೂಹವನ್ನು ಕಟ್ಟಿಕೊಂಡೇ ಬದುಕಬೇಕು ಅಂತ ಅನ್ನೋದನ್ನು ಕೊಟ್ಟಿರೋದಿದೆಯಲ್ಲ, ಇದು ಸನಾತನ ಧರ್ಮದ ಶ್ರೇಷ್ಠತೆ ಅಂತ. ಹಾಗಾಗಿಯೇ ಈ ಧರ್ಮ ಎಲ್ಲರಿಗೂ ಸೇರಿದ್ದು, ಎಲ್ಲರನ್ನೂ ತನ್ನೊಳಗೆ ಸೇರಿಸಿಕೊಂಡಿದ್ದು. ಅದು ಇದರ ಹಿರಿಮೆ, ಅದು ಇದರ ಗರಿಮೆ. ಸನಾತನ ಧರ್ಮದ ಇವತ್ತಿನ ಸ್ಥಿತಿ ಹೇಗಿದೆ ಮತ್ತು ಇದರ ಗತಿ ಏನಿದೆ ಅಂತ ನೋಡಬೇಕು. ಯಾಕೆಂದರೆ ಭೂತಕಾಲ ಚೆನ್ನಾಗಿತ್ತು, ಹಿಂದೆ ಚೆನ್ನಾಗಿತ್ತು ಅನ್ನೋದೊಂದು ಹಿರಿಮೆ ಹೌದು. ಆದರೆ ಹಿಂದೆ ಚೆನ್ನಾಗಿದ್ದರೇನು, ಇವತ್ತೇನಾಗಿದೆ ಅಂತ ನೋಡಬೇಕಲ್ಲ, ನಾಳೆ ಏನಾಗಿದೆ ಅಂತ ನೋಡಬೇಕಲ್ಲ ಅಂತ. ನಮ್ಮ ಅಜ್ಜ ಇದ್ದರು, ಮುತ್ತಜ್ಜ ಇದ್ದರು, ಸಾರೋಟಲ್ಲಿ ಓಡಾಡ್ತಾ ಇದ್ದರು. ಆದರೆ ಇವತ್ತು ತಿನ್ನೋಕೆ ಅನ್ನ ಇಲ್ಲ ಅಂತ ಆದರೆ ಏನು ಲಾಭ? ಹಾಗಾಗಿ ಪ್ರಾಚೀನ ಕಾಲದ ವೈಭವವನ್ನು ಹೇಳೋದು ಒಂದಾದರೆ, ಇವತ್ತೇನಾಗಿದೆ ಮತ್ತು ಮುಂದೆ ಏನಾಗಬೇಕು ಅನ್ನೋದನ್ನು ವಿಚಾರ ಮಾಡಬೇಕಾಗಿರುವಂಥ ಅಂಶಗಳಿವೆ. ಸನಾತನ ಧರ್ಮ ಇವತ್ತು ಹಿಂದೆ ಎಂದೋ ಇದ್ದಷ್ಟು ಚೆನ್ನಾಗಿಲ್ಲ ಅನ್ನುವ ಮಾತನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಧರ್ಮ ಹಾಳಾಗಿದೆ, ಧರ್ಮ ಹ್ರಾಸ ಆಗಿದೆ, ಧರ್ಮ ನಶಿಸಿದೆ, ಧರ್ಮ ನಶಿಸ್ತಾ ಇದೆ ಅನ್ನೋ ಮಾತನ್ನು ಸಾಧಾರಣವಾಗಿ ಧರ್ಮದ ಕುರಿತು ಆಸ್ಥೆ ಇರುವ ಎಲ್ಲರೂ ಆಡ್ತಾ ಹೋಗ್ತಾರೆ. ನೋಡಿದಾಗ ಹಾಗೆ ಅನ್ನಿಸೋದು ನಿಜವೇ. ಹಾಗಂತ ಬಹಳ ನಿರಾಶರಾಗಬೇಕಾದಂತಹ ಅಂಶಗಳು ಕೂಡ ಇಲ್ಲ ಅಂತ. ಈಗ ಧರ್ಮ ಇದೇ ಇಲ್ಲ ಅನ್ನೋದನ್ನು ಯಾವುದರ ಆಧಾರದ ಮೇಲೆ ನೋಡಬೇಕು ಅಂತ ಒಂದಿದೆಯಲ್ಲ, ಯಾವುದರ ಆಧಾರದ ಮೇಲೆ ನೋಡಬೇಕು? ಅದರ ಅನುಯಾಯಿಗಳ ಸಂಖ್ಯೆಯಲ್ಲಿ ನೋಡಬೇಕಾ? ಅದನ್ನು ಆಚರಿಸುವವರ ಸಂಖ್ಯೆಯಲ್ಲಿ ನೋಡಬೇಕಾ? ಅದರ ಕುರುಹುಗಳೆಲ್ಲ ಎಷ್ಟಿವೆ ಹೊರಗೆ ಅನ್ನೋದ್ರ ಮೇಲೆ ನೋಡಬೇಕಾ? ಅದನ್ನು ನಂಬುವವರು ಯಾರು ಅನ್ನೋದ್ರ ಮೇಲೆ ನೋಡಬೇಕಾ ಅನ್ನುವ ಅಂಶಗಳೆಲ್ಲ ಇವೆ. ಹಾಗೆ ನೋಡಿದಾಗ ಒಂದು ಕಾಲದಲ್ಲಿ ಈ ಧರ್ಮವನ್ನು ನಂಬುವವರು 100ಕ್ಕೆ 100ರಷ್ಟಿದ್ದ ಕಾಲ ಇತ್ತು. ಪ್ರತಿಶತ ಕಡಿಮೆಯಾದ ಕಾಲಘಟ್ಟಗಳು ಎಷ್ಟೋ ಇದ್ದವು. ಇವತ್ತು ಆ ದೃಷ್ಟಿಯಿಂದ ನೋಡಿದಾಗ ಅದು ಬಹಳ ಕಡಿಮೆ ಅಂತ ಅನ್ನಿಸುತ್ತೆ. ಜಗತ್ತಿನ ಬೇರೆ ಬೇರೆ ಮತಗಳನ್ನು ಅನುಸರಿಸೋರ ಸಂಖ್ಯೆಯನ್ನು ಇಟ್ಟುಕೊಂಡು ನೋಡಿದಾಗ ಇದು ಕಡಿಮೆ ಇದೆ ಅನ್ನೋದು ಅನಿಸುತ್ತೆ. ಮತ್ತು ಎಂದಿಗಿಂತ ಹೆಚ್ಚು ಇವತ್ತು ದೇವರನ್ನು ಒಪ್ಪದೇ ಇರುವಂಥ ಸಂಗತಿಗಳು ತುಂಬ ಕಾಣಿಸಿಕೊಳ್ಳುತ್ತೆ. ಆದರೆ ದೇವರನ್ನು ನಂಬದೇ ಇರೋ ಮಾತ್ರಕ್ಕೆ ಅದು ಧರ್ಮದ ವ್ಯಾಪ್ತಿಗೆ ಬರೋಲ್ಲ ಅಂತ ಅಷ್ಟೇ ತೀರ್ಮಾನಿಸೋಕೆ ಬರೋಲ್ಲ. ಅಂದರೆ ಹಾಗಂತ ನಾಸ್ತಿಕತೆಯನ್ನು ಧರ್ಮ ಅಂಗೀಕರಿಸಿದೆ ಅಂತ ಅರ್ಥ ಅಲ್ಲ. ಅದು ಮಾನದಂಡ ಆಗೋದಿಲ್ಲ ಅಂತ, ಅದು ಮಾನದಂಡ ಆಗೋದಿಲ್ಲ ಅಂತ. ಯಾಕೆ ಅಂದರೆ ಅದನ್ನು ಒಪ್ಪಿಕೊಳ್ಳದೇ ಇದ್ದರೂ ಆ ಜೀವನ ವಿಧಾನವನ್ನು ಒಪ್ಪಿಕೊಂಡಿರ್ತಾರೆ ಹಲವರು, ಹಾಗೇ ಬದುಕ್ತಾ ಇರ್ತಾರೆ. ಆಹಾರವೋ ವಿಹಾರವೋ ಬಟ್ಟೆಯೋ ಇವುಗಳ ಬದಲಾಗಿರೋದಿಲ್ವಲ್ಲ, ಆಗ ಅದನ್ನು ಏನಂತ ಕರಿಬೇಕು? ಇನ್ನು ಕೆಲವರು ನಂಬ್ತಾ ಇರ್ತಾರೆ, ಆದರೆ ಆಚರಿಸ್ತಾ ಇರೋಲ್ಲ ಎಷ್ಟೋ ಜನ. ಅಂದರೆ ಅದನ್ನು ಒಪ್ತೀನಿ ನಾನು, ಆದರೆ ಹಾಗೆ ನಡ್ಕೊಳ್ಳಲ್ಲ ಅನ್ನೋರು ಎಷ್ಟೋ ಜನ ಇರ್ತಾರೆ. ಹಾಗಾಗಿ ಹೊರಗಿನ ನಡವಳಿಕೆಗಳಿಂದ ಅಥವಾ ಒಳಗೆ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ನೋಡಿ ಧರ್ಮದ ಅನುಯಾಯಿಗಳೆಷ್ಟು, ಧರ್ಮದ ಸ್ಥಿತಿ ಏನಾಗಿದೆ ಅಂತ ಅಳಿಯೋದಕ್ಕಾಗೋದಿಲ್ಲ, ಅಳಿಯೋದು ಕಷ್ಟ ಇದೆ. ಹೊರಗಡೆ ಅಂತ ನೋಡಿದಾಗ ಅದಕ್ಕೆ ಪ್ರತಿರೋಧದ ಮಾತುಗಳು, ಪ್ರತಿರೋಧದ ಕ್ರಿಯೆಗಳು ಬೇಕಷ್ಟು ಇವೆ. ಸನಾತನ ಧರ್ಮದ ನೀತಿ, ನಿಲುವು, ಆಚರಣೆಗಳ ಕುರಿತಾಗಿ ಪ್ರತಿರೋಧದ ವ್ಯವಸ್ಥೆಗಳೇ ಇವೆ. ಪ್ರತಿರೋಧಿಸುವ ದೊಡ್ಡ ದೊಡ್ಡ ತಂಡಗಳಿವೆ. ಪ್ರತಿರೋಧಿಸುವಂತಹ ಕೆಲಸಗಳು ನಿರಂತರವಾಗಿ ನಡೀತಾ ಇರ್ತವೆ ಅಂತ ನೋಡಿದಾಗ ಧರ್ಮ ಸಂಘರ್ಷ ಇದೆ ಅನ್ನೋದಂತೂ ನಿಜ. ಹಾಗಂತ ಧರ್ಮ ನಶಿಸಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ಪಕ್ಕದಲ್ಲಿಯೇ ಧರ್ಮದ ಕುರುಹುಗಳು, ಧರ್ಮದ ಲಕ್ಷಣಗಳಿವೆಯಲ್ಲ, ಅವು ವ್ಯಾಪಕವಾಗಿರೋದನ್ನು ನೋಡ್ತಾ ಇದ್ದೀವಿ. ಒಮ್ಮೆ ನೆನಪಿಸ್ಕೊಳ್ಳಿ, ನಮ್ಮ ಬಾಲ್ಯದಲ್ಲಿ ನಮ್ಮೂರಿನಲ್ಲಿ ಎಷ್ಟು ದೇವಸ್ಥಾನಗಳಿದ್ವು, ಇವತ್ತೆಷ್ಟು ದೇವಸ್ಥಾನಗಳಿವೆ ಅಂತ ನೋಡಿ. ಒಂದು ಕಡೆ ಹೇಳ್ತೀವಿ ನಾವು, ಯಾವುದೋ ರಾಜರುಗಳ ಕಾಲದಲ್ಲಿದ್ದ ಎಷ್ಟೋ ದೇವಸ್ಥಾನಗಳು ಇವತ್ತಿಲ್ಲ, ಅವುಗಳನ್ನು ಅವತ್ತು ಹಾಳು ಮಾಡಿದ್ದಾರೆ, ಅವುಗಳ ಪುನರುಜ್ಜೀವನ ಆಗಿಲ್ಲ ಅಂತ ಹೇಳ್ತೀವಿ.
ನಿಜ. ಪಾಳು ಬಿದ್ದ ದೇವಸ್ಥಾನಗಳು ಭಾರತದ ಉದ್ದಗಲಗಳಲ್ಲಿವೆ. ಭಾರತ ಅಂದರೆ ಅಖಂಡ ಭಾರತದ ಉದ್ದಗಲಗಳಲ್ಲಿ ಪಾಳು ಬಿದ್ದ ದೇವಸ್ಥಾನಗಳಿವೆ. ಕೆಲವು ಪಾಳು ಬಿದ್ದ ಕುರುಹು ಇಲ್ಲದೆ ನಶಿಸಿ ಹೋಗಿವೆ ಅನ್ನೋದಿದೆ. ಆದರೆ ಇವತ್ತು ನಿಂತು ನೋಡಿದ್ರೆ ದೇವಾಲಯಗಳು ಮೊದಲಿಗಿಂತ ಹೆಚ್ಚಾಗಿವೆ ಅನ್ನೋದಂತೂ ಕಾಣಿಸುತ್ತೆ. ಮತ್ತು ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಬೇರೆ ಎಲ್ಲ ಕಡೆಯಲ್ಲಿ ನೋಡಿದ್ರೆ ಧರ್ಮದ ಕುರಿತಾದ ಮಾತುಕತೆಗಳು ಮೊದಲಿಗಿಂತ ಹೆಚ್ಚಾಗಿದೆ. ಅಂದರೆ 20-30 ವರ್ಷಗಳಿಗಿಂತ ಅದೀಗ ಹೆಚ್ಚಿದೆ. ಮತ್ತು ಧರ್ಮಕ್ಕೆ ವಿರುದ್ಧವಾದ ಮಾತುಕತೆಗಳೋ ವ್ಯವಹಾರವೋ ಬಂದಾಗ ಈ ಕಡೆಯಿಂದ ಅದನ್ನು ತಡೆಯುವ ಪ್ರತಿರೋಧಿಸುವ ಅಂಶಗಳು ಕೂಡ ಇವತ್ತು ಮೊದಲಿಗಿಂತ ಬಹಳ ಹೆಚ್ಚಿದೆ. ಮೊದಲಿಗಿಂತ ಆದರೆ ನಾನು 1000 ವರ್ಷದ ಹಿಂದಿನ ಕಥೆಯನ್ನು ಹೇಳ್ತಾ ಇಲ್ಲ, ಈ 100 ವರ್ಷದಲ್ಲಿ ಇರೋದನ್ನು ಹೇಳ್ತಾ ಇದ್ದೀನಿ. ಅದನ್ನೆಲ್ಲ ನೋಡಿದಾಗ ನಾವು ನಿಂತ ಇವತ್ತನ್ನು ಗಮನದಲ್ಲಿಟ್ಟುಕೊಂಡ್ರೆ ಒಂದು ದೃಷ್ಟಿಯಿಂದ ಧರ್ಮಕ್ಕೆ ಬಹಳ ಶಕ್ತಿ ಬಂದಿದೆ ಅಂತ ಖಂಡಿತ ಹೇಳಬೇಕು. ಶಕ್ತಿ ಹೇಗೆ ಬಂತು, ಶಕ್ತಿ ಯಾಕೆ ಬಂತು ಅಂತಂದರೆ ಧರ್ಮದ ಅನುಯಾಯಿಗಳು ಹೆಚ್ಚಾಗಿದ್ದಾರೆ. ಧರ್ಮ ಹೇಳಿದಂತೆಯೇ ಆಚರಿಸ್ತಾರೆ ಅಂತ ಅಲ್ಲದೇ ಇದ್ದರೂ ಧರ್ಮವನ್ನು ನಂಬುವವರೇ ಹೆಚ್ಚಾಗಿದ್ದಾರೆ. ಧರ್ಮವನ್ನು ಗೌರವಿಸುವವರು ನಿತ್ಯ ಹೆಚ್ಚಾಗುತ್ತಾ ಇದ್ದಾರೆ. ಮತ್ತು ಹೊಸ ತಲೆಮಾರಿದೆಯಲ್ಲ, ಹೊಸ ತಲೆಮಾರು ಇವನ್ನೆಲ್ಲ ತುಂಬ ಪ್ರೀತಿಯಿಂದ ಸ್ವಾಗತಿಸ್ತಾ ಇರೋದಂತೂ ಕಾಣಿಸುತ್ತೆ. ಹಾಗೆ ನೋಡಿದಾಗ ಕಳೆದ 100 ವರ್ಷಗಳ ಜಾಗತಿಕ ಇತಿಹಾಸವನ್ನು ಗಮನಿಸ್ತಾ ಇದ್ದರೆ ನಿಧಾನವಾಗಿ ಧರ್ಮ ಕ್ಷೀಣಿಸ್ತಾ ಬಂತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಒಂದು 2-3 ದಶಕಗಳಲ್ಲಿ ಅದು ಮತ್ತೆ ಏರುಗತಿಯಲ್ಲಿ ಮೇಲು ಹೋಗುತ್ತಾ ಇರೋದಂತೂ ನಮಗೆ ಕಾಣಸಿಗತ್ತೆ. ಹಾಗಂತ ಪೂರ್ಣ ತೃಪ್ತಿಯ ಅಂತ ಅಂದರೆ ಪೂರ್ಣ ತೃಪ್ತಿ ಏನೂ ಇಲ್ಲ. ಅದಕ್ಕೆ ಹಲವು ಕಾರಣಗಳು ಅಂತ ಅಂದರೆ, ಒಂದು, ಧರ್ಮದ ವ್ಯಾಖ್ಯಾನವೇ ಹೇಗೋ ಆಗ್ತಾ ಇದೆ. ಧರ್ಮವನ್ನು ಹೇಗೇಗೋ ತಿರುಚಿ ಹೇಳ್ತಾ ಇದ್ದಾರೆ. ಹೀಗಿರಬೇಕು, ಹಾಗೆ ಬದುಕಬೇಕು, ಅದು ಸರಿ, ಇದು ತಪ್ಪು ಅಂತ ಏನೇನೋ ತಪ್ಪಾಗಿ ಹೋಗ್ತಾ ಇರುವ ಅಂಶಗಳು ಕೂಡ ಇದೆ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಬಹಳ ಸಂಘಟಿತವಾಗಿ ಧರ್ಮನಾಶವನ್ನು ಮಾಡಬೇಕು ಅಂತ ಅನ್ನುವ ಒಂದು ದೊಡ್ಡ ಹುನ್ನಾರ ಜಾಗತಿಕವಾಗಿ ನಡೀತಾ ಇದೆ ಅನ್ನೋದು ಕೂಡ ಸತ್ಯ. ಅದು ಜಗತ್ತಿನ ಎಲ್ಲ ಮೂಲೆಗಳನ್ನು ಇವತ್ತು ತಾನು ಸಂಪರ್ಕಿಸ್ತಾ ಇದೆ. ಆ ಜಾಗಗಳಲ್ಲಿ ತಾನು ಬಂದು ಕುಳಿತುಕೊಳ್ತಾ ಇದೆ. ಯಾವ ಕಡೆಯಿಂದ ಧರ್ಮಕ್ಕೆ ಪೆಟ್ಟು ಕೊಡ್ಬೋದು ಅನ್ನೋದನ್ನು ವಿಚಿತ್ರವಾಗಿ ಅದು ಯೋಜಿಸ್ತಾ ಇದೆ ಅನ್ನುವ ಅಂಶ ಇದೆಯಲ್ಲ, ಅದು ಕೂಡ ಒಂದು ಎಚ್ಚರಿಕೆಯನ್ನು ನಾವು ತೆಗೆದುಕೊಳ್ಳಬೇಕಾದಂತಹ ಅಂಶ ಅಂತ ಇದೆ. ಹಾಗಾಗಿ ಪೂರ್ಣ ತೃಪ್ತಿ ಅಂತ ಅಲ್ಲ, ಪೂರ್ಣ ಸಮಾಧಾನ ಅಂತ ಅಲ್ಲ. ಮತ್ತು ಇದರ ಜೊತೆಗೆ ಇನ್ನೊಂದು ಅಂದರೆ, ಧರ್ಮ ಹೇಳುವ ನೀತಿಯನ್ನು, ಧರ್ಮ ಹೇಳುವ ಮೌಲ್ಯವನ್ನು, ಧರ್ಮದ ನಿಜವಾದ ಆಶಯವನ್ನು ಒಳಗೆ ತುಂಬಿಸಿಕೊಳ್ಳಬೇಕು ಅನ್ನುವ ಒಂದು ಅಂಶ ಇದೆಯಲ್ಲ, ಅದು ಮೊದಲಿಗೆಂದರೆ 100 ವರ್ಷಗಳ 1000 ವರ್ಷಗಳ ಹಿಂದಿಗಿಂತ ಅದು ಬಹಳ ಕಡಿಮೆ ಇದೆ ಅನ್ನೋದು ಗೊತ್ತಾಗತ್ತೆ. ಹಾಗಾಗಿಯೇ ಜನರ ನೈತಿಕ ಮಟ್ಟ ಇದೆಯಲ್ಲ, ಅದು ಕುಸಿತ ಕಾಣ್ತಾ ಇದೆ. ಇಷ್ಟು ಮೋಸ ಹಿಂದೆ ಇರಲಿಲ್ಲ. ಮೋಸ ಇರಲಿಲ್ಲ ಅಂತಲ್ಲ, ವಂಚನೆ ಇರಲಿಲ್ಲ ಅಂತಲ್ಲ, ದರೋಡೆ ಇರಲಿಲ್ಲ ಅಂತಲ್ಲ, ಕಂಡವರ ಹೆಂಡತಿಯ ಮೇಲೆ ಕಣ್ಣು ಹಾಕುವ ರಾವಣನಂಥವರು ಇರಲಿಲ್ಲ ಅಂತಲ್ಲ, ಕಂಡವರ ಭೂಮಿಯನ್ನು ಅಪಹರಿಸುವ ದುರ್ಯೋಧನಂಥವರು ಹಿಂದೆ ಇರಲಿಲ್ಲ ಅಂತೇನೂ ಅಲ್ಲ. ಆದರೆ ಒಟ್ಟು ಸಂಖ್ಯೆಯನ್ನು ತೆಗೆದುಕೊಂಡ್ರೆ, ಅಂದರೆ ಪ್ರತಿಶತ ಎಷ್ಟು, ಶೇಕಡಾವಾರು ಎಷ್ಟು ಅಂತ ತಗೊಂಡ್ರೆ, ಇವತ್ತು ಮೋಸ, ವಂಚನೆ, ದಗಲ್ಬಾಜಿತನ, ದರೋಡೆ ಅನ್ನುವ ಅಂಶಗಳು ಪ್ರತಿಶತಃ ಹೆಚ್ಚಾಗಿರೋದನ್ನು ಕಂಡಾಗ ಧರ್ಮದ ಆಶಯವನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳುವ, ಹೃದಯದಲ್ಲಿ ತುಂಬಿಕೊಳ್ಳುವ ಅಂಶಗಳು ಕಡಿಮೆ ಇದೆ ಅಂತ ಕಾಣಿಸುತ್ತೆ. ಹಾಗಾಗಿ ಹೊರಗಡೆಯ ಕುರುಹುಗಳು ಬಹಳ ದಟ್ಟವಾಗಿ ಆಗುತ್ತಾ ಇದ್ದರೂ ಒಳಗಡೆ ಧರ್ಮಿಷ್ಠನಾಗುವ ಅಂಶದಲ್ಲೂ ಒಂದು ಕುಸಿತ ಕಾಣ್ತಾ ಇದೆ. ಅದು ಮೇಲೆ ಹೋಗಬೇಕಾದಂಥ ಅಂಶ ಇಲ್ಲಿ ನಮ್ಮ ಕಣ್ಣ ಮುಂದಿದೆ. ಇದು ಸ್ಥಿತಿ. ಎರಡನೆಯದ್ದು ಗತಿ. ಮುಂದೇನಾದೀತು ಅಂತ ಅಂದರೆ, ಮುಂದೆ ನಿರಾಶರಂತೂ ಖಂಡಿತ ಆಗಬೇಕಾಗಿಲ್ಲ. ಏಕೆಂದರೆ ಧರ್ಮವನ್ನು ನಾವು ಅನುಸರಿಸ್ತಾ ಹೋಗಬೇಕು, ಧರ್ಮವನ್ನು ನಾವು ಉಳಿಸ್ತಾ ಹೋಗಬೇಕು. ಆದರೆ ಧರ್ಮವೇ ತನ್ನನ್ನು ತಾನು ಉಳಿಸಿಕೊಳ್ಳುವ ಕಾರ್ಯವನ್ನು ಮಾಡ್ತಾ ಇದೆ. ಧರ್ಮದ ಇತಿಹಾಸವನ್ನು ಗಮನಿಸಿದರೆ, ಮನುಷ್ಯ ಜನಾಂಗದೊಡನೆ ಬೆರೆತ ಧರ್ಮದ ಇತಿಹಾಸವನ್ನು ಗಮನಿಸಿದರೆ ಏರಿಳಿತಗಳು ಸಾಕಷ್ಟಿವೆ. ಅದರ ಮೇಲೆ ನಡೆದ ದಾಳಿ ಆಕ್ರಮಣಗಳೇನು ಕಡಿಮೆ ಇಲ್ಲ. ಯಾವುದೋ ಶತಮಾನದಲ್ಲಿ, ಯಾವುದೋ ಸಹಸ್ರಮಾನದಲ್ಲಿ ಆ ಎಲ್ಲ ಸಂದರ್ಭಗಳನ್ನು ಅದು ದಾಟಿಕೊಂಡು ಬಂದಿದೆ. ಅತ್ಯಂತ ಕ್ಲಿಷ್ಟಕರವಾದ ಕಾಲಘಟ್ಟವನ್ನು ಅದು ದಾಟಿ ಬದುಕಿಕೊಂಡು ಬಂದಿದೆ ಸನಾತನ ಧರ್ಮ. ಹಾಗಾಗಿ ಸನಾತನ ಧರ್ಮ ಹಾಳಾಗಿ ಹೋಗುತ್ತೆ, ಒಂದು ದಿನ ಇದು ನಿರ್ನಾಮವಾಗಿ ಹೋಗುತ್ತೆ, ನಾಮಾವಶೇಷವಾಗುತ್ತೆ, ಉಳಿಯೋದೇ ಇಲ್ಲ ಅಂತ ನಾವು ಖಂಡಿತ ಯೋಚಿಸಬೇಕಾಗಿಲ್ಲ. ಧರ್ಮಕ್ಕೆ ಆ ಶಕ್ತಿ ಇದೆ. ಉಳಿಸಿಕೊಳ್ಳುವ ಶಕ್ತಿ ಧರ್ಮಕ್ಕೆ ಖಂಡಿತವಾಗಿಯೂ ಇದೆ. ಹಾಗಂತ ಧರ್ಮವನ್ನು ಉಳಿಸಬೇಕಾದ ಕಾರ್ಯ ನಮಗಿದೆ.
ಉಳಿಸೋದು ಅಂದರೆ ಅದು ತನ್ನಷ್ಟಕ್ಕೆ ಉಳಿಸ್ಕೊಳ್ಳುತ್ತೆ ಅಂತ ಅಲ್ಲ, ಅದು ನಮ್ಮ ಮೂಲಕವೇ ಉಳಿಬೇಕಾಗಿದೆ. ಧರ್ಮಕ್ಕೆ ಧರ್ಮವನ್ನು ಉಳಿಸಿಕೊಳ್ಳುವ ಶಕ್ತಿ ಇದೆ ಅಂದರೆ ಅದು ಎಲ್ಲಿ ಉಳ್ಕೊಳ್ಬೇಕು? ನಮ್ಮಲ್ಲೇ ತಾನೇ ಉಳ್ಕೊಳ್ಬೇಕು. ಹಾಗಾಗಿ ನಾವು ಪಡಬೇಕಾದ ಪ್ರಯತ್ನ ಪಡಲೇಬೇಕಾಗಿದೆ, ಸಂಪೂರ್ಣವಾಗಿ ತೊಡಗಿಕೊಳ್ಳಬೇಕಾಗಿದೆ. ಹಾಗಾಗಿ ಧರ್ಮದ ಗತಿ, ಧರ್ಮ ಮುಂದೇನು ಅಂತ ನೋಡಿದಾಗ ನಮ್ಮಲ್ಲಿ ಧರ್ಮವನ್ನು ಉಳಿಸಬೇಕು ಅನ್ನುವ ಪ್ರಜ್ಞೆ ಮೊದಲಿಗಿಂತ ಜಾಗೃತವಾಗಿರೋದರಿಂದ ಧರ್ಮದ ಗತಿ ಕೂಡ ಚೆನ್ನಾಗಾಗತ್ತೆ ಅನ್ನುವ ಭರವಸೆಯಲ್ಲಿ ನಾವು ಕಾರ್ಯವನ್ನು ಮಾಡಬಹುದಾಗಿದೆ. ಸನಾತನ ಧರ್ಮ ಶ್ರೇಷ್ಠವಾದದ್ದು, ಪ್ರಾಚೀನವಾದದ್ದು, ನಮ್ಮ ಪೂರ್ವಜರ ಧಮನಿಗಳಲ್ಲಿ ಹರಿದು ಬಂದಿದ್ದು. ಅವರು ಅದನ್ನು ಬದುಕಿನ ಅತ್ಯಂತ ಕಷ್ಟ ಕಾಲದಲ್ಲಿ ರಕ್ಷಿಸಿಕೊಂಡು ಬಂದರು. ಬಡತನ ಇತ್ತು, ಎಂತೆಂಥ ರೋಗಗಳಿದ್ದವು, ಅನ್ಯ ಆಕ್ರಮಣಗಳಿದ್ದವು, ಎಲ್ಲ ಹಂತದಲ್ಲಿ ಇದನ್ನು ಉಳಿಸಿಕೊಂಡು ಬಂದರು. ಅದನ್ನು ಇವತ್ತು ಉಳಿಸಿಕೊಳ್ಳಬೇಕಾದಂಥ ಸಂಗತಿ ಅನ್ನೋದು ನಮ್ಮ ಮುಂದೆ ಇದೆ ಅನ್ನೋದು ನಿಜವೇ. ಸನಾತನ ಧರ್ಮ ಬಹಳ ಹೀನಾಯವಾದ ಸ್ಥಿತಿಯಲ್ಲಿರುವ ಕಾಲಘಟ್ಟ ಅಲ್ಲ, ಹೀನಾಯ ಸ್ಥಿತಿಯತ್ತ ಹೊರಟು ಮತ್ತೆ ಚಿಗುರಿಕೊಂಡಿದೆ ಅನ್ನೋದು ನಿಜ. ಆದರೂ ಕೂಡ ಸಂಪೂರ್ಣ ತೃಪ್ತರಾಗಬೇಕಾದ ಹೊತ್ತಲ್ಲ ಅನ್ನೋದು ಒಂದು, ಮತ್ತು ಅದು ನಾಶವಾಗ್ತಾ ಇದೆಯೋ ಇಲ್ಲವೋ, ಒಂದು ಕಾಲಘಟ್ಟದಿಂದ ಮತ್ತೊಂದು ಕಾಲಘಟ್ಟಕ್ಕೆ ಧರ್ಮವನ್ನು ದಾಟಿಸಬೇಕಾದ ಕಾರ್ಯ ಇದೆಯಲ್ಲ, ಅದು ನಮ್ಮದೇ ಆಗಿದೆ. ಆ ದೃಷ್ಟಿಯಿಂದ ನೋಡಿದಾಗ ಧರ್ಮ ರಕ್ಷಣೆ ಅನ್ನೋದು ನಮ್ಮೆಲ್ಲರ ಹೊಣೆಯಾಗತ್ತೆ. ಧರ್ಮವನ್ನು ರಕ್ಷಿಸಬೇಕು, ಧರ್ಮವನ್ನು ಉಳಿಸಬೇಕು ಅಂತ. ಧರ್ಮವನ್ನು ಉಳಿಸಬೇಕು ಅಂತಂದರೆ ಏನು ಅಂತ ಬೇಕು? ಧರ್ಮವನ್ನು ಉಳಿಸೋದು ಅಂದರೆ ಹೇಗೆ? ಒಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನು ಉಳಿಸಬೇಕು ಅಂತಂದರೆ ಏನು? ಅವನು ಸಾಯದಂತೆ ನೋಡ್ಕೊಳ್ಬೇಕು ಅಂತ ಅರ್ಥ. ಸಾಯದಂತೆ ನೋಡ್ಕೊಳ್ಳೋದು ಅಂದರೆ ಏನು? ಅವನು ಉಸಿರಾಡ್ತಾ ಇರಬೇಕು ಅಂತ, ಅವನು ಉಸಿರಾಡುವಂತೆ ಮಾಡಬೇಕು ಅಂತ ಅರ್ಥ. ಅಷ್ಟೇ ಸಾಕಾ? ಇಲ್ಲ, ಅವನಿಗೊಂದು ಬದುಕಿರಬೇಕಲ್ವ, ಅವನು ಬದುಕಬೇಕು, ಸಮೃದ್ಧವಾಗಿ ಬದುಕಬೇಕು. ಸಮೃದ್ಧವಾಗಿ ಬದುಕಬೇಕು ಅಂತಂದರೆ ಏನು? ಅವನ ಅಂಗಾಂಗಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಬೇಕು. ಎಲ್ಲ ಅಂಗಾಂಗಗಳು ಚೆನ್ನಾಗಿದ್ದರೆ ಸಾಕಾ? ಇಲ್ಲ, ಅವನ ಸುತ್ತ ಒಂದು ವ್ಯವಸ್ಥೆ ಬೇಕಲ್ಲ, ವಸ್ತುಗಳು ಬೇಕು, ಹಣ ಬೇಕು ಖರ್ಚು ಮಾಡೋದಕ್ಕೆ, ಅದರಿಂದ ವಸ್ತುಗಳನ್ನು ಕೊಂಡುಕೋಬೇಕು, ಅದರಿಂದ ಅವನು ಸುಖ ಕಂಡುಕೋಬೇಕು. ಇಷ್ಟು ಆದಾಗ ಒಬ್ಬ ವ್ಯಕ್ತಿಯನ್ನು ಬದುಕಿಸಿದಂತೆ ಆಯಿತು. ಒಬ್ಬ ವ್ಯಕ್ತಿಯನ್ನು ಬದುಕಿಸಿದಂತೆ ಆಯಿತು. ಒಬ್ಬ ವ್ಯಕ್ತಿಯನ್ನು ಉಳಿಸೋದು ಅಂದರೆ ಉಸಿರು ಉಳಿಸಿದರೆ ಮಾತ್ರ ಸಾಕು. ಒಬ್ಬ ವ್ಯಕ್ತಿಯನ್ನು ಬದುಕಿಸೋದು ಅಂದರೆ ಅವನನ್ನು ಸರ್ವಾಂಗ ಪರಿಪೂರ್ಣನೂ ಮತ್ತು ಸಮೃದ್ಧನೂ ಆಗಿಸಬೇಕು. ಸರ್ವಾಂಗ ಪರಿಪೂರ್ಣ ಅಂತಂದಾಗ ಏನೆಲ್ಲ ಬಂತು? ಅವನ ಬುದ್ಧಿ ಸರಿ ಇರಬೇಕು, ದೇಹದ ಅಂಗಾಂಗಗಳು ಸರಿ ಇವೆ. ಬುದ್ಧಿ ಕೆಟ್ಟಿದೆ ಅಂದರೆ ಹೇಗೆ? ಬುದ್ಧಿಯೂ ಸರಿ ಇದೆ, ಬುದ್ಧಿವಂತ, ಆದರೆ ಮನಸ್ಸು ಹಾಳಾಗಿದೆ, ದುಷ್ಟತನ ಇದೆ ಅದರಲ್ಲಿ ಅಂದರೆ ಹೇಗೆ? ಆಗೋಲ್ಲ. ಎಲ್ಲವೂ ಚೆನ್ನಾಗಿರಬೇಕು ಅಂತ ಇದೆಯಲ್ಲ. ಹಾಗೆ ಧರ್ಮವನ್ನು ಉಳಿಸೋದು ಅಂತ ಅಂದರೆ ಧರ್ಮವನ್ನು ಜೀವಂತವಾಗಿಡೋದು ಮಾತ್ರ ಅಲ್ಲ, ಧರ್ಮವನ್ನು ಬದುಕಿಸೋದು ಕೂಡ ಅಂತ. ಧರ್ಮ ಸಮೃದ್ಧವಾಗಿರಬೇಕು. ಹಾಗಿರಬೇಕು ಅಂದರೆ ಏನೆಲ್ಲ ಮಾಡಬೇಕು ಅಂತ ಅಂದರೆ, ಮೊಟ್ಟ ಮೊದಲಿಗೆ ಅದು ಏನು ಅಂತ ಅರ್ಥ ಆಗಬೇಕು ನಮಗೆ. ಧರ್ಮ ಅಂದರೆ ಏನು ಅಂತ ನಾನೇನು ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಯಾವುದೋ ಪುಸ್ತಕದಲ್ಲಿ ಬರೆದಿದ್ದಾರಂತೆ, ಯಾರೋ ದೊಡ್ಡವರಿಗೆ ಗೊತ್ತಿದೆಯಂತೆ, ನಾನೇನು ಮಾಡ್ತೀನಿ, ಆ ಪುಸ್ತಕದಲ್ಲಿ ಬರೆದ ಹಾಗೆ ಬದುಕ್ತೀನಿ, ದೊಡ್ಡವರು ಹೇಳಿದ ಹಾಗೆ ನಡ್ಕೋತೀನಿ ಅಂತ ತೀರ್ಮಾನ ಮಾಡ್ಕೊಂಡು ಹೊರಟ್ರಲ್ಲ. ಧರ್ಮನಾಶದ ಮೂಲ ಕಾರಣ ಇಲ್ಲಿದೆ. ಮೊದಲು ನಾವು ಸ್ಪಷ್ಟವಾಗಿ ಧರ್ಮ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡಬೇಕು? ಧರ್ಮದ ಕುರಿತು ಓದಬೇಕು, ಧರ್ಮದ ಕುರಿತು ಕೇಳಬೇಕು. ಎರಡು ದಾರಿ ಇದೆ. ಓದಿದವರು ಹೇಳಿದ್ದನ್ನು ಕೇಳಬೇಕು. ನಮಗೆ ಓದೋದಕ್ಕೆ ಕಷ್ಟ ಇದೆ, ಓದೋದಕ್ಕಾಗಲ್ಲ ಅಂದರೆ ಓದಿದವರು ಹೇಳ್ತಾರಲ್ಲ, ನಾವು ಕೇಳಬೇಕು ಅಥವಾ ಓದಬೇಕು. ಮತ್ತು ಧರ್ಮದ ಆಶಯವನ್ನು ಅರ್ಥ ಮಾಡ್ಕೋಬೇಕು. ಅದರ ಸ್ಪಿರಿಟ್ ಏನು ಅಂತ, ಅದರ ವಾಕ್ಯ ಶಬ್ದ ಏನು ಅಂತ ಅಲ್ಲ. ಇದು ಒಂದಾದರೆ, ಅರ್ಥ ಮಾಡಿಕೊಂಡ ಮೇಲೆ ಏನು ಮಾಡಬೇಕು ಅಂದರೆ, ಅರ್ಥ ಮಾಡಿಕೊಂಡ ಮೇಲೆ ಅದನ್ನು ಮಾತಾಡಬೇಕು, ಅದನ್ನು ತಿಳಿಸಬೇಕು. 10 ಕಿವಿಗೆ ಹಾಕಬೇಕು, ಅದನ್ನು 100 ಕಿವಿಗೆ ಹಾಕಬೇಕು, ಅದನ್ನು 100 ಮಾರ್ಗಗಳಲ್ಲಿ ಹಾಕಬೇಕು, 100 ದಾರಿಗಳಲ್ಲಿ ಹಾಕಬೇಕು. ಯಾವೆಲ್ಲ ಮಾರ್ಗಗಳಿವೆಯೋ, ಯಾವೆಲ್ಲ ಸಾಧನಗಳಿವೆಯೋ ಅದರ ಮೂಲಕ ನಿಜ ಧರ್ಮದ ಕುರಿತು ಮಾತನಾಡ್ತಾ ಹೋಗಬೇಕು, ಧರ್ಮದ ಒಳಿತಿನ ಕುರಿತು ಮಾತನಾಡ್ತಾ ಹೋಗಬೇಕು. ಇದು ಒಂದು ಕಡೆಯಲ್ಲ. ಆದರೆ ನಮ್ಮೊಳಗೆ ಧರ್ಮವನ್ನು ಉಳಿಸ್ಕೊಳ್ಬೇಕು. ಹೊರಗಡೆ ಉಳಿಸೋದಾಯಿತು, ಹೊರಗಡೆ ಉಳಿಸುವ ಮಾತಾಡ್ತೀವಿ. ನಮ್ಮೊಳಗೇ ಧರ್ಮ ಉಳಿಲಿಲ್ಲ ಅಂತಂದರೆ ಹೊರಗಡೆ ಉಳಿಸಿ ಪ್ರಯೋಜನ ಇಲ್ಲ, ಮತ್ತು ಅದು ಹೊರಗಡೆ ಉಳಿದುಕೊಳ್ಳೋದು ಇಲ್ಲ ಅಂತ. ಹೊರಗಡೆ ಉಳಿದುಕೊಳ್ಳೋದು ಇಲ್ಲ. ನಮ್ಮೊಳಗೆ ಧರ್ಮದ ಕುರಿತು ಆಸ್ಥೆ ಬೇಕು, ಧರ್ಮದ ಕುರಿತು ಪ್ರೀತಿ ಬೇಕು, ಧರ್ಮದ ಕುರಿತು ಆಸಕ್ತಿ ಬೇಕು, ನಾವು ಆಚರಿಸಬೇಕು. ಇದಾದ ಮೇಲೆ ಸಮೂಹ ಅದನ್ನು ಆಚರಿಸುವಂತೆ ನೋಡಿಕೊಳ್ಳುವ ಕಾರ್ಯಗಳನ್ನು ಧರ್ಮರಕ್ಷಣೆ ಅಂತ ಕರಿಬೇಕಾಗತ್ತೆ. ಆದರೆ ವಾಸ್ತವವಾಗಿ ಇವತ್ತು ಏನಾಗುತ್ತಾ ಇದೆ ಅಂದರೆ, ಸಮೂಹ ಧರ್ಮವನ್ನು ಆಚರಿಸೋದ್ರ ಬಗ್ಗೆಯೇ ಪ್ರಯತ್ನ ಹೆಚ್ಚಾಗ್ತಿದೆಯೇ ಹೊರತು ವೈಯಕ್ತಿಕವಾಗಿ ಧರ್ಮಾಚರಣೆಗೆ ಗಮನ ಕೊಡಬೇಕು ಅನ್ನೋ ಅಂಶ ಕಡಿಮೆ ಆಗ್ತಾ ಇದೆ. ಎರಡೂ ಬೇಕು.
ವೈಯಕ್ತಿಕವಾಗಿಯೂ ಬೇಕು, ಸಮೂಹವಾಗಿಯೂ ಬೇಕು. ಕೆಲವು ಕಾಲ ನಮ್ಮಲ್ಲಿ ಹೇಗಿತ್ತು ಅಂದರೆ, ನಾನು ಧರ್ಮ ಆಚರಣೆ ಮಾಡ್ಕೊಂಡು ಬದುಕಿದ್ದೀನಿ, ಸಮೂಹದಲ್ಲಿ ಏನು ಬೇಕಿದ್ರೂ ಆಗಲಿ, ಪಕ್ಕದ ಮನೇಲಿ ಏನು ಬೇಕಿದ್ರೂ ಆಗಲಿ, ಪಕ್ಕದ ಊರಲ್ಲಿ ಏನು ಬೇಕಿದ್ರೂ ಆಗಲಿ ಅಂತ ಅಂದುಕೊಂಡವರಿದ್ದರು. ಅವರಿದ್ದ ಕಾಲದಲ್ಲೇ ಅನ್ಯರ ಆಕ್ರಮಣಗಳಿಂದ ಧರ್ಮಕ್ಕೆ ಪೆಟ್ಟು ಬಿದ್ದಿತ್ತು. ನಾನೂ ಆಚರಿಸಬೇಕು, ಸಮೂಹದಲ್ಲೂ ಧರ್ಮವನ್ನು ಉಳಿಸಬೇಕು ಅಂತ ಹೊರಟಾಗ ಮಾತ್ರ ಧರ್ಮ ಉಳಿಯೋದಕ್ಕೆ ಸಾಧ್ಯ ಆಗತ್ತೆ. ಇವತ್ತೇನಾಗಿದೆ, ಅವತ್ತು ವ್ಯಕ್ತಿಗತವಾದ ಆಚರಣೆಗೆ ಗಮನ ಕೊಟ್ಟು ಸಮೂಹದ ಆಚರಣೆಯನ್ನು ಕೈಬಿಟ್ಟರು. ಇವತ್ತು ವ್ಯಕ್ತಿಗತವಾದ ಆಚರಣೆಯನ್ನು ಕೈಬಿಟ್ಟುಕೊಳ್ತಾ ಇದ್ದೀವಿ, ಸಮೂಹಕ್ಕೆ ನಾವು ಒತ್ತು ಕೊಡ್ತಾ ಇದ್ದೀವಿ. ಅವತ್ತು ಒಂದು ತಪ್ಪಾದರೆ ಇವತ್ತು ಇನ್ನೊಂದು ತಪ್ಪಾಗ್ತಾ ಇದೆ. ಆಗಬೇಕಾಗಿರೋದೇನು ಅಂದರೆ, ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ಧರ್ಮವಂತರಾಗೋಣ, ಜೊತೆಗೆ ಸಮೂಹವನ್ನು ಗಟ್ಟಿಗೊಳಿಸಬೇಕು. ಸಮೂಹದ ಆಚರಣೆಗಳು, ಸಮೂಹದ ನಂಬಿಕೆಗಳು, ಸಮೂಹದ ಗೌರವಗಳಿವೆಯಲ್ಲ, ಧರ್ಮದ ವಿಷಯದಲ್ಲಿ ಚ್ಯುತವಾಗದಂತೆ, ಕಳಚಿಕೊಂಡು ಹೋಗದಂತೆ ನಾವು ಗಮನ ಹರಿಸಬೇಕು. ಹಾಗಾಗಿಯೇ ನಮ್ಮ ಧಾರ್ಮಿಕ ಸಂಸ್ಥೆಗಳಿವೆಯಲ್ಲ, ಅವುಗಳ ರಕ್ಷಣೆ ನಮ್ಮ ಹೊಣೆಯಾಗತ್ತೆ. ಅದು ದೇವುಗಳೋ, ಅದು ಮಠಗಳೋ, ಅದು ಇನ್ಯಾವುದೇ ಧಾರ್ಮಿಕ ಕುರುಹುಗಳೋ, ಅವುಗಳನ್ನು ಉಳಿಸಿ ಬೆಳೆಸಿ ಎರಡೂ ಕೆಲಸ ಆಗಬೇಕಾಗತ್ತೆ. ಮತ್ತು ಅವುಗಳನ್ನು ಅತ್ಯಂತ ಪರಿಶುದ್ಧವಾಗಿ ಇಟ್ಕೊಳ್ಬೇಕಾಗತ್ತೆ. ಅವು ವಿವಾದಗಳಿಗೆ ಸಿಲುಕಿಕೊಳ್ಳಬಾರದು, ಅವು ಸರಿಯಿಲ್ಲ ಅನ್ನುವ ಮಾತು ಬರಬಾರದು. ಅದಕ್ಕೆ ಆ ವ್ಯವಸ್ಥೆಗಳು ಶುದ್ಧವಾಗಿರಬೇಕು. ಎಲ್ಲೋ ಏನೋ ಅವ್ಯವಹಾರ ಇದೆಯಂತೆ, ಅದು ಹಣದ್ದೋ, ಇನ್ನೊಂದೋ, ಭೂಮಿಯದ್ದೋ, ಮತ್ತೇನೋ ಒಂದೋ ಅಂತ ಧಾರ್ಮಿಕ ಕ್ಷೇತ್ರಗಳ ಮೇಲೆ ವಿವಾದಗಳು ಬರದಂತೆ ನೋಡ್ಕೊಳ್ಬೇಕಾಗತ್ತೆ. ಎರಡು ತರಹದಲ್ಲಿ, ಒಂದು ಹೆಚ್ಚಿನ ಸಲ ಪಿತೂರಿ ಮಾಡಿ, ಷಡ್ಯಂತ್ರ ಮಾಡಿ ಧಾರ್ಮಿಕ ಕೇಂದ್ರಗಳನ್ನು ಅದರ ಬಗ್ಗೆ ಇರುವ ಗೌರವವನ್ನು ಕೆಡಿಸುವ ಕೆಲಸಗಳು ನಡೆದಾಗ ಧಾರ್ಮಿಕ ಕ್ಷೇತ್ರಗಳ ಜೊತೆಗೆ ನಿಲ್ಲಬೇಕಾಗತ್ತೆ. ಇನ್ನು ಕೆಲವು ಕಡೆಯಲ್ಲಿ ಅಲ್ಲೂ ಇರೋರು ಮನುಷ್ಯರೇ ತಾನೇ ನಮ್ಮಂತೆ, ಆ ಮನುಷ್ಯರು ತಪ್ಪು ಮಾಡಿದಾಗ ಆ ತಪ್ಪು ಮಾಡದಂತೆ ಯಾರೋ ಎಲ್ಲೋ ಮಾಡಿದರೆ ಅದರ ಕುರಿತಾಗಿ ಕೂಡ ನಿಗಾ ವಹಿಸಿ ಧರ್ಮಕ್ಷೇತ್ರಗಳು ಪರಿಶುದ್ಧವಾಗಿರುವಂತೆ ನೋಡ್ಕೋಬೇಕಾಗತ್ತೆ. ಅಂದರೆ ಹೊರಗಿನಿಂದ ಅದರ ಮೇಲೆ ಕೆಸರೆರಚೋದಂತೆಯೂ ನೋಡ್ಕೊಳ್ಬೇಕು, ಅದು ಒಳಗೆಯೂ ಮಲಿನವಾಗದಂತೆ ನೋಡ್ಕೊಳ್ಬೇಕಾದ ಎರಡು ಹೊಣೆ ಸಮೂಹದಲ್ಲಿ ಧರ್ಮ ರಕ್ಷಣೆಗೆ ಅಂತ ಬಂದು ನಿಲ್ಲತ್ತೆ. ಮತ್ತು ಬರೀ ಕುರುಹುಗಳನ್ನಲ್ಲ, ಭವನಗಳನ್ನಲ್ಲ ರಕ್ಷಿಸಬೇಕಾದದ್ದು. ತೀರ್ಥಕ್ಷೇತ್ರಗಳ ಅಭಿವೃದ್ಧಿ ಆದವು, ದೇಗುಲಗಳನ್ನು ಗಟ್ಟಿ ಕಟ್ಟಿಕೊಂಡ್ವಿ, ಮಠಮಾನ್ಯಗಳು ಚೆನ್ನಾಗಿ ಕೆಲಸ ಮಾಡ್ತವೆ, ಧರ್ಮದ ಕಾರ್ಯ ಮಾಡುವ ಸಂಸ್ಥೆಗೆ ನಾವು ಹಲವು ತರಹದಲ್ಲಿ ನೆರವಾಗುತ್ತೀವಿ, ಹಣ ಕೊಡ್ತೀವಿ, ಅದರ ಜೊತೆ ನಿಲ್ಕೋತೀವಿ, ಅದಕ್ಕೆ ಸಮಯ ಕೊಡ್ತೀವಿ, ನಮ್ಮ ಪ್ರತಿಭೆ ಕೌಶಲಗಳನ್ನೆಲ್ಲ ಆ ಸಂಸ್ಥೆಗಳಿಗೆ ದಾರೆ ಎರಿತೀವಿ ಅನ್ನೋದೆಲ್ಲ ಹೌದಾದರೂ ಅದರ ಜೊತೆಗೆ ನಾವು ಧರ್ಮ ಹೇಳುವ ನೀತಿ ಮೌಲ್ಯಗಳನ್ನು ಅನುಸರಿಸದೇ ಇದ್ದಲ್ಲಿ ಧರ್ಮ ಉಳಿಯೋದಿಲ್ಲ. ರಾವಣನ ಕುರಿತು ರಾಮಾಯಣದಲ್ಲೊಂದು ಮಾತು ಬರುತ್ತೆ, ಧರ್ಮಧ್ವಜ ಮಧಾರ್ಮಿಕಂ ಅಂತ. ಅವನು ಧರ್ಮವಂತನಂತನೇ ಕಾಣಿಸ್ಕೊಳ್ತಾ ಇದ್ದ. ಆಂಜನೇಯ ಸೀತೆಯನ್ನು ಹುಡ್ಕೋದಕ್ಕೆ ಹೋದಾಗ ಅವನಿಗಲ್ಲಿ ವೇದಘೋಷ ಕೇಳಿಸತ್ತೆ, ಅಲ್ಲಿ ದೇವಸ್ಥಾನಗಳಿದ್ದು, ಅಲ್ಲಿ ಪೂಜೆಗಳು ನಡೀತಾ ಇದ್ವು, ಅಲ್ಲಿ ಗಂಟೆ ಇತ್ತು, ಶಂಖ ಇತ್ತು, ಎಲ್ಲವೂ ಇತ್ತು, ಯಾವುದೇನು ಇರಲಿಲ್ಲ ಅಂತಿರಲಿಲ್ಲ. ಆದರೆ ಅವನು ಅಧಾರ್ಮಿಕನಾಗಿದ್ದ. ಅವನ ಕುರಿತು ಬರುವ ಮಾತು ಧರ್ಮಧ್ವಜ, ಅಂದರೆ ಅವನ ಧ್ವಜ ಧರ್ಮದ್ದು, ಅಂದರೆ ಅವನ ಹೊರ ಆಚರಣೆಗಳೆಲ್ಲ ಧರ್ಮದ್ದು. ಆದರೆ ರಾವಣನ ಒಳಗೆ ಯಾರು ಅಂದರೆ ಅವನು ಅಧಾರ್ಮಿಕ. ಯಾಕೆ? ಅವನೊಳಗೆ ಮೌಲ್ಯ ಇಲ್ಲ, ಅವನೊಳಗೆ ನೀತಿ ಇಲ್ಲ, ಧರ್ಮದ ಆಶಯದಂತೆ ಅವನ ಮನಸ್ಸು ಪ್ರವಹಿಸ್ತಾ ಇಲ್ಲ, ಧರ್ಮದ ಆಶಯದಂತೆ ಅವನ ಬುದ್ಧಿ ಯೋಚಿಸ್ತಾ ಇಲ್ಲ ಅಂತ ಬಂದಾಗ ಒಳಗಡೆ ಧರ್ಮ ಶಿಥಿಲವಾಗಿದೆ, ಒಳಗಡೆ ಧರ್ಮದ ಭವನ ಬಿದ್ದು ಹೋಗಿದೆ, ಹೊರಗಡೆಯ ಭವನ ಕಟ್ಟಿಕೊಂಡು ಏನು ಪ್ರಯೋಜನ ಆಯ್ತಾಗ? ಹಾಗಾಗಿ ಮೂರನೆಯದ್ಯಾವುದು ಅಂದರೆ, ಪ್ರತಿ ವ್ಯಕ್ತಿ ತನ್ನೊಳಗೆ ಆ ಧರ್ಮದ ಆಶಯವಾದ ಗುಣಗಳನ್ನು ತುಂಬಿಕೊಳ್ಬೇಕು ಅಂತ. ನಮ್ಮಲ್ಲಿ ದೇವರುಗಳ ಬಗ್ಗೆ ಮಾತನಾಡುವಾಗ ದೇವರನ್ನು ಸಕಲ ಗುಣ ಪರಿಪೂರ್ಣ ಅಂತಲೇ ಕರಿತೀವಿ ನಾವು. ದೇವರಿಗೆ ಅಸೀಮ ಶಕ್ತಿ ಇದೆ, ಅವನು ಏನನ್ನೂ ಮಾಡಬಲ್ಲ, ಅವನು ಬಲಿಷ್ಠ ಅಂತ ಹೇಳೋದಕ್ಕಿಂತ ಮೊದಲು ನಾವೇನು ಹೇಳ್ತೀವಿ? ಅವನು ಕೃಪಾಳು, ಅವನು ಕರುಣಾಳು, ಅಸೀಮ ಗುಣಗಳಿವೆ ಅವನಲ್ಲಿ ಅಂತ ರಾಮನ ಕುರಿತು ಹೇಳುವಾಗ ಮೊದಲು ಹೇಳೋದು ರಾಮನ ಅದ್ಭುತ ಗುಣಗಳ ಬಗ್ಗೆ, ಆಮೇಲೆ ಅವನ ದೇವರು ಅಂತ ಹೇಳೋದು ಅಂತ. ಅಂದರೆ ನಮ್ಮ ಪ್ರಕಾರ ದೇವರು ಯಾರು ಅಂದರೆ, ಯಾರು ಅತ್ಯಂತ ಒಳ್ಳೆಯವನು ಅವನೇ ದೇವರು. ಹೊರಗಡೆನೂ ನೋಡಿ ಮಾತು ಹಾಗೇ ಬರುತ್ತೆ, ಒಬ್ಬ ಮನುಷ್ಯ ಬಹಳ ಒಳ್ಳೆಯವನು ಅಂದರೆ ಏನು ಹೇಳ್ತೀವಿ ಅವನ ಬಗ್ಗೆ? ದೇವರಂಥ ಮನುಷ್ಯ ಅಂತ ಹೇಳ್ತೀವಿ. ಅಂದರೆ ಅರ್ಥ ಏನು? ದೇವರು ಅಂದರೆ ಯಾರು ಅಂದರೆ ದೇವರ ಸ್ವರೂಪ ಏನು ಅಂದರೆ ಅತ್ಯಂತ ಒಳ್ಳೆಯತನ ಅನ್ನೋದೇ ದೇವರು ಅಂತ. ಆದರೆ ನಮ್ಮೊಳಗೆ ನಾವು ಕ್ಷುದ್ರತೆಯನ್ನು ತುಂಬಿಕೊಂಡ್ರೆ, ನಮ್ಮೊಳಗೆ ನಾವು ಮಲಿನತೆಯನ್ನು ತುಂಬಿಕೊಂಡ್ರೆ ಹೇಗೆ ಧರ್ಮಮಯವಾಗುತ್ತೆ? ಅಧಾರ್ಮಿಕರಾಗಿರ್ತೀವಿ ಒಳಗೆ. ಹಾಗಾಗಿ ಧರ್ಮ ರಕ್ಷಣೆ ಮಾಡಬೇಕು ಅಂದರೆ ನಮ್ಮೊಳಗೆ ಆ ಮೌಲ್ಯಗಳು ಉಳಿಬೇಕು, ನಮ್ಮ ಆಚರಣೆಗಳು ಧರ್ಮಮಯವಾಗಿರಬೇಕು, ಮತ್ತು ಸಮೂಹದಲ್ಲಿ
ಧರ್ಮದ ಅಸ್ತಿತ್ವವನ್ನು ಉಳಿಸುವ ಕಾರ್ಯಗಳು ಕೂಡ ನಡಿಬೇಕು. ಈ ಮೂರೂ ಆಗುವ ಮೊದಲೇನಾಗಬೇಕು? ನಮಗೆ ಧರ್ಮ ಅಂದರೆ ಏನು ಅಂತ ಅರ್ಥ ಆಗಬೇಕು. ನಮಸ್ಕಾರ.